निधियो मङ्गलं गौतमोऽग्रणी मङ्गलं कुन्दकुन्दरायो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरन्ताणं नमो सिद्धाणं नमो आर्याणं नमो वज्रायाणं नमो लोके सर्वसाराय नमः समयसाराय स्वानुभूत्या चकासति चित्स्वभावाय भावाय सर्वभावान्तरक्षिते सर्वभावान्तरक्षिते। कलिकाल सर्वज्ञ भगवान कुंद कुंद देव ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 11 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಂಥ ಆ ಸಾಧಕ ಮಹಾತ್ಮನ ಭಾವರೂಪದ ಅಮೃತ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯವಾಗಿದೆ. ಕರ್ತಾಕರ್ಮಾಧಿಕಾರದ 49ನೇ ಕಲಶವಿದೆ. दूरं भूरि विकल्पजालगहने भ्राम्यन्निजौघाच्युतो दूरादेव विवेकनिम्नगमना नीतो निजौघं बलात् विज्ञानैकरसस्तदेकजसिना आत्मानमात्मा हरन् आत्मनैव सदा गतानुगतताम् आर्यात्ययं तोयवत्। ಅಯಂ ಆತ್ಮ ಗತಾನುಗತತಾಂ ಆಯಾತಿ ತೋಯವತ್. ದ್ರವ್ಯ ರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥವು ಸ್ವರೂಪದಿಂದ ನಷ್ಟವಾಗಿತ್ತು. ಅದು ಪುನಃ ಆ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ದೃಷ್ಟಾಂತ: ನೀರಿನ ಹಾಗೆ. ಏನು ಮಾಡಿ? ಆತ್ಮಾನಂ ಆತ್ಮನಿ ಸದಾ ಆಹರನ್. ತನ್ನನ್ನು ತನ್ನಲ್ಲಿ ನಿರಂತರವಾಗಿ ಅನುಭವಿಸುತ್ತ. ಇಲ್ಲಿ ಯಾವ ಚೇತನ ಪದಾರ್ಥ ವಿಶ್ವದ ಅಚೇತನ ಪದಾರ್ಥಗಳಿಂದ, ರೂಪಿ ಪದಾರ್ಥಗಳಿಂದ ವಿಲಕ್ಷಣವಾದಂಥ ಯಾವ ಅರೂಪಿ ಚೇತನ ಪದಾರ್ಥ ಇದೆಯೋ ಅದ ಅಜ್ಞಾನಿ ಜೀವಕ್ಕ ಅಜ್ಞಾನದ ಕಾರಣದಿಂದ, ಅನಾದಿಯ ಅಜ್ಞಾನದ ಸಂಸ್ಕಾರದಿಂದ ಕಾಣಿಸಲೇ ಇಲ್ಲ. ಕೇವಲ ಅಚೇತನವಿರುವಂಥ, ರೂಪಿ ಇರುವಂಥ ಸಂಯೋಗಿ ಪದಾರ್ಥನ ಈ ಜೀವಕ್ಕೆ ಅನಾದಿ ಕಾಲದಿಂದ ಅಥವಾ ಅನಾದಿ ಕಾಲದ ಸಂಸ್ಕಾರದಿಂದ ಈಗ ಕೂಡ ಮುಖ್ಯ ರೂಪದಿಂದ ಅದುವೇ ಕಾಣಿಸ್ತಾ ಇದೆ. ಮುಖ್ಯ ಅನ್ನೋದಕ್ಕಿಂತ ಅದು ಒಂದೇ ಕಾಣಿಸ್ತಾ ಇದೆ, ಅದೇ ಕಾಣಿಸ್ತಾ ಇದೆ.
ಇಲ್ಲಿ ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರೆ, ಆತ್ಮನಿಂದ ಆತ್ಮರೂಪವಾಗಿ ಅನುಭವಿಸ್ತಾ ಅದು ಸ್ವರೂಪಕ್ಕೆ ಪ್ರಾಪ್ತ ಆಯ್ತಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಯಾರ ಮಾತಿದೆ? ಮಿಥ್ಯಾದೃಷ್ಟಿಯ ಮಾತಿದೆ ಅಂದರೆ ಇಲ್ಲಿ ಪ್ರಾಪ್ತ ಆಗೋದು ಅರ್ಥಾತ್ ಸಾಕ್ಷಾತ್ ಕೇವಲಿ ಪ್ರಭುವಿನ ಮಾತು. ಯಾವ ಉಪಾಯದಿಂದ ಪ್ರಾಪ್ತ ಆಗ್ತಾ ಇದೆ ಅನ್ನೋದಾದ ಸಾಧಕನ ಮಾತ್ರೆ. ಅಂದ್ರೆ ಜಿನಾಗಮದೊಳಗ ಎರಡರದ ಕಥನ ಇದೆ ವಿಜಯಣ್ಣ. ಏನ? ಒಂದು ಸಿದ್ಧಿ, ಒಂದು ಸಾಧನ. ಅರ್ಥಾತ್ ಒಂದು ಮೋಕ್ಷದ ಉಪಾಯ ಅಂತ ಹೇಳಿ ನಿಯಮಸಾರದೊಳಗೆ ಹೇಳಿದಾರಲ್ಲ, ಅವೇ ಶಬ್ದ ಹೇಳಿದ್ರೆ ನಮಗೆ ಲಕ್ಷ್ಯಕ್ಕೆ ಬರ್ತಿದೆ. ಒಂದು ಸಾಧನಾ ಮಾರ್ಗ, ಇನ್ನೊಂದು ಆ ಸಾಧನಾ ಮಾರ್ಗದಿಂದ ಯಾವುದು ಸಾಧ್ಯ ಆಗಿದೆಯೋ ಆದ. ಮತ್ತು ಸಾಧನಾ ಮಾರ್ಗದೊಳಗೆ ಯಾರು ಬಂದಿಲ್ಲ ಅವ್ರದ್ದು ಇಲ್ಲಿ ಯಾವ ಪ್ರಕಾರದ ಪ್ರವೇಶ ಇಲ್ಲ, ಪ್ರಸ್ತಾಪ ಇಲ್ಲ. ಹಾಗಾದ್ರೆ ಅವರಲ್ಲಿ ಇಲ್ಲಿ ಬರೋರು ಯಾರ? ಪ್ರಶ್ನೆ ಇದೆ ಅಲ್ಲ, ಇವರಿಬ್ಬರದೇ ಕಥನಿತ್ತು. ಮೋಕ್ಷ ಮಾರ್ಗದೊಳಗೆ ಯಾರು ಇದ್ದಾರೆ, ಯಾರು ಮೋಕ್ಷವನ್ನ ಪ್ರಕಟಪಡಿಸಿಕೊಂಡಿದ್ದಾರೆ ಅಥವಾ ಪ್ರಾಪ್ತ ಮಾಡಿಕೊಂಡಿದ್ದಾರೆ, ಅವರ ಇಬ್ಬರದನ್ನ ಕಥನಿತ್ತು ಅಂತಂದ್ರೆ ಅಲ್ಲಿ ಮೋಕ್ಷ ಮಾರ್ಗದೊಳಗೆ ಹೇಗೆ ಬಂದರು, ಯಾವುದಾದ್ರೂ ಹೇಗೆ ಬಂತು, ಇದು ಪ್ರಶ್ನೆ ಇದೆ ರೀ. ಯಾವ ಪ್ರಕಾರ ಮಹತ್ವಪೂರ್ಣವಾದಂಥ ರಹಸ್ಯ ಇದರಲ್ಲೇ ಅಡಗಿದೆ ರೀ. ನಮ್ಮನ್ನು ತಿರಸ್ಕೃತ ಮಾಡಿಲ್ಲ, ನಾವು ಸ್ವಯಂ ಬಾಹಿರದೇವ್ರಿ. ಆ ಲೋಕದಿಂದ, ಆ ವಿಶ್ವದಿಂದ, ಆ ಕ್ಷೇತ್ರದಿಂದ ನಾವು ಸ್ವಯಂ ಬಾಹಿರದೇವ್ರಿ. ಹೌದೇನೇನು ಸುಧಾತಾಯಿ? ಯಾರೂ ನಮ್ಮನ್ನು ದೂರೀಕರಿಸಿಲ್ಲ. ನೀ ಬರಬೇಡ ಮೋಕ್ಷ ಮಾರ್ಗದೊಳಗೆ ಅಂತೇಳಿ ಹೇಳಿಲ್ಲ. ಎಲ್ರಿಗೂ ಪ್ರವೇಶ ಇದೆ, ಸಮಾನ ಅವಸರ ಇದೆ. ಎಲ್ಲಿ? ಸಮವಸರಣ ತೀರ್ಥಂಕರರ ಸಾನ್ನಿಧ್ಯದೊಳಗ ಮೂರು ಲೋಕದ ಅಧಿಪತಿ ಸಕಲ ಪರಮಾತ್ಮನ ಸಾನ್ನಿಧ್ಯದೊಳಗ ತಿರಿಯಂಚಗಳಿಗೆ, ದೇವಗಳಿಗೆ, ಎಲ್ರಿಗೂ ಅವಕಾಶ ಇದೆ. ಮಾನವರಿಗೆ, ಸಾಧಕರಿಗೆ ಸಮಾನ ರೂಪದಿಂದ ಅವಕಾಶ ಇದೆ. ಹಾಗಾದ್ರೆ ನಮ್ಮನ್ನು ಯಾರು ದೂರ ತಳ್ಳಿದ್ದಾರೆ? ಆಚಾರ್ಯ ಪ್ರಭು ಹೇಳಿದರು, ಇಲ್ಲಿಯೂ ಅದನ್ನೇ ಹೇಳ್ತಾ ಇದ್ದಾರೆ. ನಿಯಮಸಾರ ಯಾವ ಸಮಯ ಸಾರದ ನಂತರ ರಚನೆಗೊಂಡಿದೆ, ಆ ನಿಯಮಸಾರದ ಮಾತನ್ನ ಈ ಸಮಯ ಸಾರದಲ್ಲಿ ಟೀಕಾಕಾರರು ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಿದೆ? ಕಾಲ ಸಾಪೇಕ್ಷ ಅಂತರ ಇದ್ರೂ ಕೂಡ ಪ್ರತಿಪಾದ್ಯ ವಿಷಯದೊಳಗೆ ಯಾವ ಅಂತರ ಇಲ್ಲ. ತಿಳಿತಾ ಇದೆಯಲ್ಲ? ಹಾಗಾದ್ರೆ ಇಲ್ಲಿ ಇವರೇನು ಹೇಳ್ರು? ಆತ್ಮಾನಂ ಆತ್ಮನಿ ಸದಾ ಆಹರನ್ ನಿಹಾರಿಸ್ತಾ ಇದ್ದಾರೆ, ನಿರುಕಿಸ್ತಾ ಇದ್ದಾರೆ. ಮಂದಿರದೊಳಗೆ ಪದ್ಮಾಸನದಲ್ಲಿ ಮಂಡಿಸಿದ ಜಿನ ಬಿಂಬವನು ಬಾ ಭವ್ಯಾತ್ಮನೇ ನಿರುಕಿಸಿ ನೋಡು. ನಿರೂಕಿಸಿ ಅಂತಂದ್ರೆ ಏನ್ರಿ? ಇಲ್ಲಿ ಆಹರನ್ ಇದೆಲ್ಲ ಅದೇ ಮಾತಿದೆ. ನಿರೂಕಿಸಿ ಅಂದ್ರೆ ಸ್ವಲ್ಪ ಉಪಯೋಗದ ಏಕಾಗ್ರತೆಯಿಂದ ನೋಡು, ಚೆನ್ನಾಗಿ ನೋಡು, ಭಲಿ ಭಾಂತಿ ಬೇಕು, ಚೆನ್ನಾಗಿ ನೋಡು. ನಾವು ಹೇಗೆ ನೋಡ್ತೇವ್ರಿ? ಹೇಗೆ ನೋಡ್ತೇವ್ರಿ? ಚೆನ್ನಾಗಿ ನೋಡಿದೇವೇನ? ನೋಡ್ಬೇಕಂತ ನೋಡಿದೇವೇನ? ಹಾಗೇ ನೋಡಿದ್ರೂ ಬರೀ ಕಣ್ಣಿನಿಂದ ನೋಡಿದೇವ್ರಿ. ಇಲ್ಲಿ ನಿರೂಪಿಸೋದ ಆಹರನ್ ಶಬ್ದ ಏನಿದೆ, ಅದ ಕಣ್ಣಿನ ಮೂಲಕ ಯಾವ ನೋಡ್ತಾ ಇದ್ದಾನಲ್ಲ ಅವನ ಮುಖ್ಯತೆಯಿಂದ, ಅವನ ಸಾಮರ್ಥ್ಯದಿಂದ ನೋಡಪ್ಪ, ಚೆನ್ನಾಗಿ ನೋಡು. ಆತ್ಮನನ್ನು ನೋಡೋದಿದೆ, ಆತ್ಮನಿಂದ ನೋಡೋದಿದೆ. ಹೇಗೆ ನೋಡೋದಿದೆ? ಚೆನ್ನಾಗಿ. ಅವ ಹೇಗಿದ್ದಾನ ಹಾಗೆ ನೋಡಪ್ಪ, ಹೇಗಿಲ್ಲ ಹಾಗೆ ನೋಡಬೇಡ. ಅವ ದೇಹ ರೂಪ ಇಲ್ಲ, ಅವ ಕರ್ಮರೂಪ ಇಲ್ಲ, ಅವ ವಿಕಾರ ರೂಪ ಇಲ್ಲ. ನಾವು ನಮ್ಮನ್ನ ಆ ಮೂರರಿಂದ ಭಿನ್ನ ಯಾವತ್ತಾದರೂ ನೋಡಿದ್ದೇವೆ? ಭಗವಂತನನ್ನ ಆ ಮೂರರಿಂದ ಭಿನ್ನ ಯಾವತ್ತಾದರೂ ನೋಡಿದ್ದೇವೆ? ಭಗವಂತನನ್ನ ಆ ಮೂರರಿಂದ ಭಿನ್ನ ದೇಹರೂಪ, ಕರ್ಮರೂಪ, ವಿಕಾರ ರೂಪ ನೋಡಿದೇವ ಅಥವಾ ಇಲ್ರಿ ಭಗವಂತನನ್ನ? ಅರೆ ಅವರಲ್ಲಿ ವಿಕಾರನೇ ಇಲ್ಲ, ಅವರಲ್ಲಿ ಇಲ್ಲ. ಈ ಮಾತು ಸರಿ, ಆದ್ರೆ ನೀ ನೋಡ್ತಾ ಇದ್ದಿ ವಿಕಾರ, ಅವರಲ್ಲಿ ಇಲ್ಲದ ಹಾಗೆ. ಅದುವೇ ಮಿಥ್ಯಾ ದೃಷ್ಟಿಯ ಗುರುತು ಇದೆ. ಯಾವುದು ಹಾಗಿಲ್ಲಲ್ಲ ಹಾಗೆ ನೋಡೋದು.
ಅವರನ್ನು ವಿಕಾರ ರೂಪ ನೋಡಿದೇವೋ ಅಥವಾ ಇಲ್ರಿ, ದೇಹ ರೂಪ ನೋಡಿದೇವೋ ಅಥವಾ ಇಲ್ರಿ? ದೇಹ ರೂಪ ಅಂತೂ ಪ್ರತ್ಯಕ್ಷ ನೋಡ್ತಾನೆ ಇರ್ತೀವಿ. ವಿಕಾರ ರೂಪ ನೋಡ್ತೇವೋ ಅಥವಾ ಇಲ್ರಿ? ನನಗೆ ಅದು ಕೊಡು ಪ್ರಭು, ಇದು ಕೊಡು ಪ್ರಭು, ನನ್ನ ಅವಸ್ಥೆಯನ್ನು ಹಾಗೆ ಮಾಡು, ಹೀಗೆ ಮಾಡು, ನನ್ನನ್ನು ಸುಖಿಯನ್ನಾಗಿ ಮಾಡು. ಇದು ವಿಕಾರ ರೂಪದಿಂದ ಅವರನ್ನು ನೋಡಿದೇವೋ ಅಥವಾ ಇಲ್ಲ? ಅವರಲ್ಲಿ ವಿಕಾರ ಇಲ್ಲದೆ ಹೋದರೆ ಅವರೇನೂ ಮಾಡೋದು ಸಾಧ್ಯ ಇಲ್ಲ. ಜೀವದಲ್ಲೇ ಕರ್ತೃತ್ವ ಬುದ್ಧಿ ಯಾಕಿದೆ ಅಂತಂದ್ರೆ ವಿಕಾರದ ಕಾರಣದಿಂದ ಇದೆ. ಜೀವದಲ್ಲೇ ವಿಕಾರ ಇಲ್ಲದೆ ಹೋದರೆ ಕರ್ತೃತ್ವ ಬುದ್ಧಿ ಇರೋದನ್ನ ಸಾಧ್ಯ ಇಲ್ರಿ. ಪ್ರಯೋಗ ವಿಚಾರ ಮಾಡಿ ನೋಡೋದರೆ, ಆಳವಾಗಿ ಇಳಿದು ನೋಡೋದ. ವಿಕಾರದ ಉತ್ಪತ್ತಿನ ಆಗಲಿಲ್ಲ ಅಂತಂದ್ರೆ ಕರ್ತೃತ್ವ ಬುದ್ಧಿ ಯಾವ ಆಧಾರದಿಂದ ಉತ್ಪನ್ನ ಆಗ್ತಿದ್ದೀರಿ? ಹಾಗಾದ್ರೆ ನನ್ನನ್ನು ಹಾಗೆ ಮಾಡು, ಹೀಗೆ ಮಾಡು, ಮೋಕ್ಷ ಮಾರ್ಗದೊಳಗೆ ತಗೊಂಡು ಬಾ, ನನ್ನ ದುಃಖದ ನಾಶ ಮಾಡು, ನನಗೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡು. ಇದೆಲ್ಲ ಏನಿದೆ ರೀ? ಕರ್ತೃತ್ವ. ಆ ಭಗವಂತನ ಮೇಲೆ ವೀತರಾಗಿ ಭಗವಂತನ ಮೇಲೆ ಕರ್ತೃತ್ವದ ಆರೋಪ ಮಾಡಿದೇವ್ರಿ ನಾವು. ಕರ್ತೃತ್ವ ಅರ್ಥಾತ್ ವಿಕಾರಿ. ಅವರನ್ನು ಕರ್ಮರೂಪ ನೋಡಿದೇವು ಅಥವಾ ಇಲ್ರಿ? ಯಾವ ಕರ್ತ ಇದ್ದ ಅವ ಕಾರ್ಯ ಮಾಡಿದ್ರೆ ಅದು ಕರ್ಮನ ಆಯ್ತಲ್ಲ. ಕರ್ತೃವಿನ ಕಾರ್ಯವನ್ನೇ ಕರ್ಮ ಅಂತಾರ್ರಿ. ಹಾಗಾದ್ರೆ ಅವನನ್ನು ಕರ್ಮರೂಪವಾಗಿ ನೋಡಿದೇವು ಅಥವಾ ಇಲ್ರಿ? ಬೇಕಾದ್ರೆ ಆಗಮದ ವಚನದ ಅನುಸಾರ ನಾವು ಹಾಡ್ತೇವೆ, ಹೇಳ್ತೇವೆ, ನೀನು ಪ್ರಭು ನಿರ್ವಿಕಾರ ಇದ್ದಿ ಅಂದ್ರೆ ಅಪೇಕ್ಷಾ ಯಾವುದ್ರದ್ದಿದೆ? ವಿಕಾರದಿದೆ. ಪ್ರಭು ನೀನು ಕರ್ಮರಹಿತ ಇದ್ದಿ, ಸಾಪೇಕ್ಷ ಕಥನೆ ಇದೆಯಲ್ಲ. ಇದು ನಾವು ಹೇಗಿದ್ದೇವೆ ಹಾಗೆ ಹೇಗಿದ್ದಾರೆ ಹಾಗೆ ನೋಡಿದೆವೋ ಅಥವಾ ಇನ್ನೊಂದರ ಅಪೇಕ್ಷಾದಿಂದ ನೋಡಿದೇವ್ರಿ? ಸಾಪೇಕ್ಷ ಆಯ್ತಲ್ಲ ವಿಜಯನ. ನೀನು ಕರ್ಮದಿಂದ ರಹಿತಿದ್ದೆ, ಸರಿ ಅದೇ ಪ್ರಕಾರ ನಾನು ಕರ್ಮದಿಂದ ರಹಿತಿದ್ದೇನೆ, ಇದು ಸಾಪೇಕ್ಷ ಇದೆ. ಅದಕ್ಕೆ ನೋಡ್ರಿ, ಇನ್ನು ನಮ್ದು ಮೂಲ ಮಾತೇನಿದೆ, ನಾವು ಸ್ವಯಂ ದೂರ ಇದ್ದೇವು, ನಮ್ಮನ್ನ ಜ್ಞಾನಿಗಳ ದೂರ ಇರಿಸಿಲ್ಲ, ನೀವು ಸಂಸಾರದೊಳಗೆ ಬೀಳೋ ಅಂಥೇಳಿ ಅಂದಿಲ್ಲ. ನಾವಾಗೆ ಬೀಳ್ತಾ ಇದ್ದೇವ್ರೆ, ನಾವಾಗೆ ಕೆಸರನ್ನು ಅಂಟಿಸಿಕೊಳ್ತಾ ಇದ್ದೇವೆ. ಯಾವ ದೇವಶಾಸ್ತ್ರ ಗುರುಗಳ, ಯಾವ ಶಕ್ತಿಶಾಲಿ ಪುರುಷರ ನಮ್ಮನ್ನ ಸಂಸಾರದೊಳಗೆ ತಳ್ಳಿಲ್ಲ. ಯಾವ ಶಕ್ತಿಶಾಲಿ ಶಕ್ತಿ ಸಂಪನ್ನ ವಸ್ತು ನಮ್ಮನ್ನ ಸಂಸಾರದೊಳಗೆ ಆಕರ್ಷಿತ ಮಾಡಿಲ್ಲ. ನಾವಾಗೇನ ಸಂಸಾರದೊಳಗೆ ಬೀಳ್ತಾ ಇದ್ದೇವೆ. ನಾವಾಗೇನ ಸಂಸಾರದೊಳಗೆ ಕೇವಲ ಒಂದು ಜಡ ಪದಾರ್ಥದ ಆಕರ್ಷಣೆಯಿಂದ ಸಂಸಾರವೆಂಬ ಹೊಂಡದೊಳಗೆ ಬೀಳ್ತಾ ಇದ್ದೀವಿ. ಇನ್ನ ಇಲ್ಲಿರುವಂಥ ಜೀವ ಅಲ್ಲಿ ಹೇಗೆ ಬರ್ತಾನೆ? ಮೋಕ್ಷ ಮಾರ್ಗದೊಳಗೆ ಹೇಗೆ ಬರ್ತಾನೆ? ಸಂಸಾರಿ ಜೀವನ ಮಿಥ್ಯಾದೃಷ್ಟಿ ಜೀವನ ಸಮ್ಯಕ್ ದೃಷ್ಟಿ ಆಗ್ತಾನೆ, ಸಂಸಾರಿ ಜೀವನ ಮೋಕ್ಷ ಮಾರ್ಗದೊಳಗೆ ಬರ್ತಾನೆ. ಹಾಗಾದ್ರೆ ಇಲ್ಲಿ ಒಂದು ಪರಮ ಸತ್ಯವಾದಂಥ ಸೂಕ್ಷ್ಮವಾದಂಥ ಆ ವಚನದಿಂದ ಗ್ರಹಿಸಲು ಯೋಗ್ಯವಾದಂಥ ವಿಷಯ ಇದಿದೆ. ಜೈನ ಶಾಸನ ಮೇ ಕಹಾ ಹೈ ಮಾರ್ಗ ಏವಂ ಮಾರ್ಗಫಲ. ಹೌದ್ರ? ಇಲ್ಲೇನು ಹೇಳಿದ್ರು? ಆತ್ಮಾನಂ ಆತ್ಮನಿ ಸದಾ ಆಹರನ್. ಇದು ಯಾರ್ದ ಮಾತಾಯಿತು? ಮೊದಲ ಪುನಃ ಸ್ವರೂಪಕ್ಕೆ ಪ್ರಾಪ್ತವಾಯಿತು, ಇದು ಮೋಕ್ಷದ ಮಾತಾಯ್ತಾರೆ. ಹೌದು ಅಥವಾ ಇಲ್ರಿ? ಸ್ವರೂಪದಿಂದ ನಷ್ಟ ಆಗಿತ್ತು ಯಾವುದ? ಚೇತನ ಪದಾರ್ಥ. ಚೇತನ ಪದಾರ್ಥ ಸ್ವರೂಪದಿಂದ ನಷ್ಟ ಆಗಿತ್ತು. ಬರೇ ನಷ್ಟ ಆಗಿರಲಿಲ್ಲ, ದ್ರವ್ಯ ರೂಪದಿಂದ ವಿದ್ಯಮಾನ ಕೂಡ ಇತ್ತದ. ದ್ರವ್ಯ ರೂಪದಿಂದ ವಿದ್ಯಮಾನ ಇತ್ತಲ್ಲ, ಮೂರು ಕಾಲದಲ್ಲೂ ಇರ್ತಿದೆ. ದ್ರವ್ಯ ರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥ ಸ್ವರೂಪದಿಂದ ನಷ್ಟ ಆಗಿತ್ತು, ಅದು ಪುನಃ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಹಾಗಾದ್ರೆ ಇಲ್ಲೇನಿದೆ? ಸ್ವರೂಪದಿಂದ ನಷ್ಟ ಆಗಿತ್ತು ಅನ್ನೋದ ಸಂಸಾರಿ ಜೀವದ ವಿವೇಚನೆ ಆಯಿತು. ಪುನಃ ಸ್ವರೂಪಕ್ಕೆ ಪ್ರಾಪ್ತ ಆಯಿತು ಅನ್ನೋದ ಮುಕ್ತ ಜೀವದ ವಿವೇಚನೆ ಆಯಿತು. ಹಾಗಾದ್ರೆ ಆ ಸಂಸಾರಿ ಜೀವ ಈ ಪ್ರಕಾರ ಮುಕ್ತ ಹೇಗಾಯಿತು ಅಂದ್ರೆ ಆತ್ಮನನ್ನ ಆತ್ಮನಿಂದ ಚೆನ್ನಾಗಿ ಅವಲೋಕನೆ ಮಾಡಿ ಅನುಭವಿಸಿ. ಅವಲೋಕನೆ ಮಾಡೋದಂದ್ರೆ ಒಂದ, ತಿಳಿಯೋದಂದ್ರೆ ಒಂದ. ದರ್ಶನ ಜ್ಞಾನ ಅರ್ಥಾತ್ ಅನುಭವ ರೀ. ಅವಲೋಕನೆ ಅಂದ್ರೆ ದರ್ಶನ, ಜ್ಞಾನ ಅಂದ್ರೆ ತಿಳಿಯುವುದ, ದರ್ಶನ ಜ್ಞಾನ ಅರ್ಥಾತ್ ಅನುಭವ.
ಆತ್ಮನಿಂದ ಆತ್ಮನ ಅನುಭವ ಮಾಡ್ತಾ 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 ಅದೇನಾಯ್ತ್ರೆ ಸ್ವರೂಪಕ್ಕೆ ಪ್ರಾಪ್ತ ಆಯ್ತು. ಹಾಗಾದ್ರೆ ಆತ್ಮನ ಅನುಭವ ಹೇಗೆ ಮಾಡ್ತದ ನೋಡ್ರಿ, ಉಪಾಯ ಅಂತೂ ಸ್ವರೂಪಕ್ಕೆ ಹೇಗೆ ಪ್ರಾಪ್ತ ಆಯ್ತು ಅನ್ನೋದ್ರದ ಉಪಾಯ ಹೇಳ್ತಾರೆ. ಆದ್ರೆ ಆತ್ಮನ ಅನುಭವ ಹೇಗೆ ಮಾಡಿತು ಅನ್ನೋದ್ರ ಉಪಾಯ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಆತ್ಮನ ಅನುಭವ ಹೇಗೆ ಮಾಡಿತು? ಇಲ್ಲಿ ಇನ್ನೊಂದರ ಪ್ರವೇಶನೇ ಇಲ್ಲಲ್ಲ, ಇನ್ನೊಂದರ ಪ್ರವೇಶನೇ ಇಲ್ಲ. ಆತ್ಮಾನಂ ಆತ್ಮನಿ, ಅರ್ಥಾತ್ ಆತ್ಮನನ್ನ ಆತ್ಮನಿಂದ ಸದಾ ಏನ್ ಮಾಡ್ತು? ಸದಾ ಆಹರನ್, ಸದಾ ಆಹರನ್, ಏನು ಮಾಡುವುದಿಲ್ಲ. ಹಾಗಾದ್ರೆ ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ ದೃಷ್ಟಿ ಹಾಗಾಗೋದನ್ನು ಉಪಾಯನೂ ಬಂತು ಅಥವಾ ಇಲ್ರಿ? ಇದರಲ್ಲಿ ಸಮ್ಯಕ್ ದೃಷ್ಟಿ ಹಾಗಾಗೋದು ಸುಧಾತ. ಮಿಥ್ಯಾದೃಷ್ಟಿ ಜೀವ ಸಂಸಾರಿ ಜೀವ ಮೋಕ್ಷ ಮಾರ್ಗದೊಳಗೆ ಹೇಗೆ ಬರೋದು? ಆತ್ಮನನ್ನ ಆತ್ಮನಿಂದ ಅವಲೋಕನೆ ಮಾಡಿ ಬರೋದಿದೆ. ಅದಕ್ಕೆ ಮತ್ತೇನು ಮಾಡೋದಿದೆ? ಮತ್ತೇನು ಮಾಡೋದಿಲ್ಲ. ಅದನ್ನ ನಸ್ತಿ ರೂಪದಿಂದ ಹೇಳಿದ್ರೆ ಪರವನ್ನ ನಾನು ಅಂಥೇಳಿ ತಿಳಿಯೋದನ್ನು ಬಿಡು, ಪರವನ್ನ ಪರದಿಂದ ಸುಖ ಇದೆ ಅಂಥೇಳಿ ಮನ್ನಿಸುವುದನ್ನು ಬಿಡು. ಇದನ್ನ ಅಸ್ಥಿ ರೂಪದಿಂದರೆ. ಅಸ್ಥಿ ರೂಪದಿಂದ ಏನ? ಆತ್ಮನನ್ನ ಆತ್ಮರೂಪದಿಂದ ನೋಡಪ್ಪ, ಬರೇ ನೋಡು, ಬರೇ ನೋಡು. ಏನ? ಆತ್ಮನನ್ನ ನೋಡು. ಹೇಗೆ ನೋಡು? ಆತ್ಮರೂಪದಿಂದ ನೋಡು. ನಾವು ನಮ್ಮನ್ನು ಹೇಗೆ ನೋಡ್ತಾ ಇದ್ದೀವಿ? ಶರೀರ ರೂಪದಿಂದ, ಕರ್ಮರೂಪದಿಂದ, ವಿಕಾರ ರೂಪದಿಂದ. ಈ ಮೂರರೊಳಗ ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರಿ. ಆತ್ಮನನ್ನ ಆತ್ಮರೂಪದಿಂದ ನೋಡೋದ, ಯಾವಾಗಲೂ ನೋಡೋದ, ಅದನ್ನು ಬಿಟ್ಟು ಬೇರೆ ಏನೂ ನೋಡದೇ ಇರೋದ. ಈ ಮೂರೊಳಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಇದೆ. ಆಗಮದ ಶಬ್ದಗಳು ಅಂಥವು ಪ್ರಶಸ್ತ ಇದಾವೆ, ಸುಂದರ ಇದ್ದಾವೆ. ಅದರ ಕಾರ್ಯ ಏನೂ ಇಲ್ಲ. ಆತ್ಮನನ್ನ ನೋಡೋದಿದೆ. ನೋಡ್ರಿ, ಇನ್ನೊಂದು ವಸ್ತುವನ್ನು ನೋಡ್ಬೇಕಾದ್ರೆ ನಮಗ ಕನ್ನಡಕ ಬೇಕು, ಕಣ್ಣು ಬೇಕು. ಸೂಕ್ಷ್ಮ, ಸ್ಥೂಲ, ದೂರವರ್ತಿ, ಸಮೀಪವರ್ತಿ ವಸ್ತುಗಳನ್ನು ನೋಡ್ಲಿಕ್ಕೆ ಕಣ್ಣು ಬೇಕು, ಕನ್ನಡಕ ಬೇಕು. ಆತ್ಮನನ್ನ ಆತ್ಮನಿಂದನ ನೋಡುವ ಮಾತು ಹೇಳಿದಾರಲ್ಲ. ಶಾಸ್ತ್ರ ಓದಬೇಕಾದ್ರೆ ಅಕ್ಷರ ಜ್ಞಾನ ಬೇಕು, ಹೌದೇನಿಲ್ರಿ? ಆತ್ಮನನ್ನ ಆತ್ಮರೂಪದಿಂದ ನೋಡ್ಬೇಕಾದ್ರೆ ಏನ್ ಬೇಕ್ರಿ? ಮಿಥ್ಯಾದೃಷ್ಟಿಯಿಂದ ಸಮ್ಯಕ್ ದೃಷ್ಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗೋದು? ಆತ್ಮನನ್ನ ಆತ್ಮರೂಪದಿಂದ ನೋಡ್ಬೇಕಾದ್ರೆ. ಬೇರೆ ಯಾವುದರಿಂದ ನೋಡ್ಲಿಕ್ಕೆ ಹೇಳಲಿಲ್ಲ, ಶಾಸ್ತ್ರದಿಂದ ನೋಡ್ಲಿಕ್ಕೆ ಹೇಳ್ತಿದ್ರು ಅಂತಂದ್ರೆ ನನಗೆ ಶಾಸ್ತ್ರ ತಿಳಿಯೋದಿಲ್ಲ, ನನಗೆ ಓದ್ಲಿಕ್ಕೆ ಬರುವುದಿಲ್ಲ, ಇದೆಲ್ಲ ನೆಪ ನಾವು ಮುಂದೆ ಇಡಬಹುದಾಗಿತ್ತು. ಆದ್ರೆ ಹಾಗೆ ಹೇಳಲಿಲ್ಲ. ಪದ್ಮಾಸನದಲ್ಲಿ ಕೂತು ನೋಡು ಅಂತ ಹೇಳಿ ಹೇಳಲಿಲ್ಲ, ಬೆಟ್ಟದ ಮೇಲೆ ಹೋಗಿ ಕೂತು ನೋಡು ಅಂತ ಹೇಳಿ ಹೇಳಲಿಲ್ಲ, ಬಟ್ಟೆ ಕಳಚಿ ನೋಡು ಅಂತ ಹೇಳಿ ಹೇಳಲಿಲ್ಲ. ಏನು ಹೇಳಿದ್ರು? ಎಷ್ಟು ಸುಲಭ ಉಪಾಯ, ಸ್ವಾಧೀನ ಉಪಾಯ. ಯಾವಾಗ ಬೇಕಾದರೂ ಜೀವ ಮನಸ್ಸು ಮಾಡಿದ ಅಂತಂದ್ರೆ ಸಂಸಾರ ಮಾರ್ಗದಿಂದ ಮೋಕ್ಷ ಮಾರ್ಗದೊಳಗೆ ಬರಲು ಸಾಧ್ಯ. ಇನ್ನೊಂದು ಇದಕ್ಕೆ ಯುಕ್ತಿ ಅರ್ಥಾತ್ ನ್ಯಾಯ ಕೊಡಬೇಕಾಯಿತು ಅಂತಂದ್ರೆ, ಯಾವ ಪ್ರಕಾರ ಮುಕ್ತ ಜೀವ ಮತ್ತು ಮುಕ್ತಿಯ ಉಪಾಯದಲ್ಲಿ ತೊಡಗಿರುವಂತಹ ಜೀವರುಗಳ ಯಾವ ಪ್ರಕಾರ ಇನ್ನೊಂದರ ಆಶ್ರಯ ಮಾಡಲೇ ಇಲ್ಲ, ಇನ್ನೊಂದರ ಕಡೆ ನೋಡ್ತಾನೇ ಇಲ್ಲ. ಬಹಳ ಅದ್ಭುತ ಮಾತಿದ್ದೀರಿ. ಪರದೊಳಗೆ ಏನು ಮಾಡಲು ಸಾಧ್ಯ ಇಲ್ಲ. ಪರವಿರುವಂತಹ ಚೇತನ ಅಥವಾ ಅಚೇತನ ಪದಾರ್ಥಗಳ ಸ್ವಯಂ ತಮ್ಮ ತಮ್ಮ ಯೋಗ್ಯತೆಯ ಅನುಸಾರ ತಮ್ಮ ತಮ್ಮ ಉದಯದ ವಶವಾಗಿ, ತಮ್ಮ ತಮ್ಮ ಭವಿಷ್ಯದ ವಶವಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ಹೌದು ಅಥವಾ ಇಲ್ಲ? ಭವಿಷ್ಯದ ಅನುಸಾರಣ ಮಾಡಬೇಕಾಗೋದು. ನರಕದ ಗತಿಯ ಬಂಧ ಆಗಿರುವುದರಿಂದ ಪಾಪನ ಮಾಡಬೇಕಾಗೋದ್ರೆ, ಅಥವಾ ಅನಾದಿ ಸಂಸ್ಕಾರದಿಂದ ಪಾಪ ಪ್ರವೃತ್ತಿನ ರುಚಿಸುವುದ್ರೆ. ನೋಡು, ಮೂರು ಖಂಡದ ಅಧಿಪತಿಗಳು ಕೂಡ ಜಡಚೇತನ ಪದಾರ್ಥಗಳ ವಾಸ್ತವಿಕತೆಯನ್ನು ತಿಳಿದು ನಂಬಿ ಅವುಗಳ ಜೊತೆಗೆ ಅದೇ ರೀತಿ ವರ್ತಿಸದೇ ಇರುವುದರಿಂದ ದುರ್ಮರಣಕ್ಕೂ ಪ್ರಾಪ್ತಾದರೂ ದುರ್ಗತಿಯನ್ನೂ ತಲುಪಿದರು. ಇವು ಕಥೆ ನಮ್ಗೆ ಭಾಗ್ಯದಿಂದ ಕೇಳಲಿಕ್ಕೆ ಸಿಕ್ಕಿದವು. ಭಾಗ್ಯದಿಂದ ಏನು ಹೇಳ್ತಾರೆ? ಮೂರು ಖಂಡದ ಅಧಿಪತಿ ತಮಗೆ ಪ್ರಾಪ್ತವಾದಂಥ ಸಂಯೋಗಿ ಪದಾರ್ಥಗಳ ಮಹಿಮೆ ಮಾಡಲಿಲ್ಲ. ಮಹಿಮೆ ಮಾಡೋದರ್ಥ
ಅವುಗಳ ಪೂರ್ಣ ಸ್ವರೂಪವನ್ನು ಅವುಗಳನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ತಮ್ಮ ಅಂಥೇಳಿ ತಿಳಿದ್ರಿ. 3 ಖಂಡದ ಅಧಿಪತ್ಯದ ಪುಣ್ಯ ಇಷ್ಟೇ ಏಕೆ? 6 ಖಂಡದ ಅಧಿಪತಿ ಕೂಡ ಚಕ್ರವರ್ತಿತ್ವದ ತ್ಯಾಗ ಮಾಡದೇ ಇದ್ದರೆ 7ನೇ ನರಕಕ್ಕೆ ಹೋಗ್ತಂತೆ. ಪುಣ್ಯನ್ನೇ ತಲುಪಿಸ್ತಿದೆ ಅನ್ನೋದನ್ನು ಹೇಳುವ ಸಲುವಾಗಿ ಇವು ಕಥೆ ಹೇಳಿದರು. ಕಥೆ ಕಟ್ಟುಕಥೆ ಅಲ್ಲ, ವಾಸ್ತವಿಕ ಕಥೆ ಆದಂಥ ಮಾತು. ಕಟ್ಟುಕಥೆ ಸರ್ವಜ್ಞ ಪ್ರಭು ಯಾಕೆ ಕೇಳ್ತಾರೆ? ನಮ್ಮ ಕಡೆಯಿಂದ ಅವ್ರಿಗೇನು ಸಾಧಿಸೋದಿದೆ? ನಾವು ಮೋಕ್ಷ ಮಾರ್ಗದೊಳಗೆ ಬಂದ್ರೆ ಅವ್ರಿಗೇನ್ರೆ ಮಹಿಮಾ ಆಗೋದಿದೆ? ಏನೂ ಇಲ್ಲ. ನಾವು ದುರ್ಗತಿಗೆ ಹೋಗಬಾರ್ದು ಅನ್ನುವಂಥದ್ದೊಂದು ಕರುಣೆಯ ಭಾವ ಯಾವಾಗೋ ಹಿಂದೆ ಆದದ್ದೇ ಇರ್ತಾರೆ. ಅದರ ಫಲಸ್ವರೂಪವಾಗಿ ತೀರ್ಥಂಕರ ಪ್ರಕೃತಿಯ ಬಂಧ ಆದದ್ದಿರ್ತಾರೆ. ಅದರ ಉದಯದೊಳಗೆ ದಿವ್ಯ ಧ್ವನಿ ಪ್ರಸಾರಿತ ಆಗ್ತಾ ಇದೆ ಭವ್ಯ ಜೀವರುಗಳಿಗೆ ಕಲ್ಯಾಣಕರವಾದಂತಹ ದಿವ್ಯ ಧ್ವನಿ. ಆ ದಿವ್ಯ ಧ್ವನಿಯೊಳಗೆ ಬಂದಂಥ 6 ಖಂಡದ ಅಧಿಪತಿ ಅಭಿಮಾನ ಮಾಡಿದೋ ಅಥವಾ ಇಲ್ಲರಿ? ನಾವು ಯಾವ ತುಚ್ಛ ವೈಭವದ ಮೇಲೆ ಅಭಿಮಾನ ಮಾಡ್ತಾ ಇದ್ದೇವೆ? ಪುಣ್ಯದ ಮೇಲೆ ಅನ್ನೋನಲ್ಲ, ಪುಣ್ಯದ ಮೇಲೆ ನಮಗೆ ಅಭಿಮಾನ ಯಾವುದರಿಂದ ಇದೆ? ಬರೀ ಪುಣ್ಯದಿಂದ. ಪಾಪದ ಉದಯದೊಳಗೆ ಯಾವ ಜೀವ ಅಭಿಮಾನ ಮಾಡುವುದಿಲ್ಲ, ದೀನ ದೈನ್ಯ ಆಗ್ತಾ ಇದ್ದಾರೆ. ಅದರ ದೀನತೆ ಮತ್ತು ಅಭಿಮಾನ ಎರಡೂ ಏನದವು? ವಿಕಾರ ಅದ. ಸಹಜತೆ ಏನಿದೆ ಅದು ಸುಖದ ಮಾರ್ಗ ಇದೆ. ಅವರು ಅಭಿಮಾನ ಮಾಡಿ ಆ ವೃಷಭಾದ್ರಿಯ ಮೇಖಲೆಯ ಮೇಲೆ ತಮ್ಮ ಹೆಸರನ್ನ ಉತ್ಕೀರ್ಣಗೊಳಿಸುವ ಸಲುವಾಗಿ ಹೋದಾಗ ಅವರಿಗೆ ಜ್ಞಾನೋದಯ ಆಯಿತು. ಏನ, ಇಲ್ಲಿ ನನ್ನ ಹೆಸರು ಬರೆಯಲಿಕ್ಕೆ ಅವಕಾಶ ಇಲ್ಲ, ಅಷ್ಟು ಹೆಸರುಗಳು ಉತ್ಕೀರ್ಣಗೊಂಡಿದ್ದಾವೆ, ಅಷ್ಟು ಚಕ್ರವರ್ತಿಗಳಾಗಿ ಹೋಗಿದ್ದಾರೆ, ನಾನೊಬ್ಬನೇ 6 ಖಂಡದ ಅಧಿಪತಿ ಅಲ್ಲ. ಇದು ಯಾರಿಗೆ ಬೋಧ? ಯಾರು ಕೊಡ್ತಾ ಇದ್ದಾರೆ? ಯಾರು ಕೊಡ್ತಾ ಇದ್ದಾರೆ? ಸುತ್ತ ಭಾವಲಿಂಗಿ ಸಂತ ಮೋಕ್ಷ ಮಾರ್ಗದೊಳಗೆ ಹೋಗ್ತಾ ಇರುವಂಥವ್ರು, ನಿರಂತರ ಮೋಕ್ಷ ಮಾರ್ಗದಲ್ಲಿ ಮುನ್ನಡೀತಾ ಇರುವಂಥವ್ರು, ಸಂಸಾರಿ ಜೀವಕ್ಕ ಅಲ್ಲ, ಭಾಗ್ಯವಶಾಲಿ ಜೀವಕ್ಕ, ಸುಪಾತ್ರ ಜೀವಕ್ಕೆ ಬೋಧ ಕೊಡ್ತಾ ಇದ್ದಾರೆ. ಅಪಾತ್ರ ಜೀವಕ್ಕೆ ಅಲ್ಲ, ಸುಪಾತ್ರ ಜೀವಕ್ಕೆ ಬೋಧ ಕೊಡ್ತಾರೆ. ಅಪಾತ್ರ ಜೀವಗಳನ್ನು ಹೊರಗೆ ಹಾಕಿದಾರೇನ? ಇಲ್ಲ. ಅವರು ಸ್ವಯಂ ತಮ್ಮ ಅಪಾತ್ರತೆಯಿಂದ ಅದರ ಗ್ರಹಣ ಮಾಡುವುದಿಲ್ಲ. ಎಷ್ಟು ಸುಂದರ ವ್ಯವಸ್ಥೆ ಇದೆ ಸ್ನೇಹಲತಾ, ಎಷ್ಟು ಸುಂದರ ವ್ಯವಸ್ಥೆ ಇದೆ. ಅಪಾತ್ರರನ್ನ ಉಪದೇಶದಿಂದ ಭಿನ್ನ ಇಡಲಿಲ್ಲ, ಭೇದ ಮಾಡಲಿಲ್ಲ ಜ್ಞಾನಿಗಳ. ಆದ್ರೆ ಅಪಾತ್ರರ ತಮ್ಮ ಅಪಾತ್ರತೆಯಿಂದ ದೂರ ಉಳಿದ್ರು, ತಮ್ಮ ಅಹಂಕಾರದೊಳಗ ಏನು ಮಾಡಿದರು? ಉರಿದು ಹೋದರು. 3 ಖಂಡದ ಅಧಿಪತಿಗಳು ಮತ್ತು 6 ಖಂಡದ ಅಧಿಪತಿಗಳು ಕೂಡ ಅಲ್ಲಿ ಪ್ರಾರಂಭದೊಳಗೆ ಜ್ಞಾನೋದಯ ಆಯಿತು. 6 ಖಂಡವನ್ನು ಜಯಿಸಿದ ನಂತರ ವೃಷಭಾದ್ರಿಯ ಮೇಲೆ ನಾಮವನ್ನ, ತಮ್ಮ ಹೆಸರನ್ನು ಕೆತ್ತಿಸಲಿಕ್ಕೆ ಹೋಗ್ತಾರೆ. ಅಲ್ಲಿ ಸಂಪೂರ್ಣ ಭಿತ್ತಿಯೆಲ್ಲ ಪೂರ್ವದೊಳಗೆ ಆಗಿ ಹೋದಂಥ ಚಕ್ರವರ್ತಿಗಳ ಹೆಸರಿನಿಂದ ತುಂಬಿ ಹೋಗಿರ್ತಿದೆ. ಆಗ ದಂಡರತ್ನದಿಂದ ಒಂದು ಹೆಸರನ್ನ ಅಳಿಸಿ ತಮ್ಮ ಹೆಸರನ್ನ ಬರೆದು ಬರ್ತಾರೆ. ಅಲ್ಲಿ ಜ್ಞಾನೋದಯನೂ ಇದೆ, ಪಶ್ಚಾತ್ತಾಪನೂ ಇದೆ, ಮತ್ತು ವಾಸ್ತವಿಕವಾಗಿ ನನ್ನ ಕರ್ತವ್ಯ ಏನಿದೆ, 6 ಖಂಡವನ್ನು ಗೆದ್ದ ನಂತರ ಪುಣ್ಯವಂತೂ ಆ ಕಾರ್ಯ ಮಾಡಿಸ್ತಾರೆ. 6 ಖಂಡವನ್ನು ಜಯಿಸುವ ಸಲುವಾಗಿ ಚಕ್ರರತ್ನದ ಉದಯ ಆಗಿ 6 ಖಂಡವನ್ನು ಜಯಿಸುವಂಥ ಕಾರ್ಯ ಮಾಡಿಸ್ತದ. ಆದರೆ ಆ ಪುಣ್ಯ ಆ ಜೀವಕ್ಕ ಇಂಥದ್ದೊಂದು ಅವಕಾಶವನ್ನು ಕೂಡ ಒದಗಿಸ್ತಾರೆ. ದಂಡರತ್ನದಿಂದ ಶೀಂಟಿ ತೆಗೆದು, ಶೀಂಟಿ ಕಳೆದು ಅಂತ ಹೇಳಿ ಹೇಳ್ತಾರೆ ರತ್ನಾಕರ ವರ್ಣಿ. ಅದನ್ನು ಶೀಂಟಿ ಕಳೆದು ಅಳಸೆ ಹಾಕಿ ತಮ್ಮ ಹೆಸರನ್ನ ಬರೆದ ಅವರ. ಆಗ ನಾನು 6 ಖಂಡದ ಅಧಿಪತಿ, ಮೊಟ್ಟ ಮೊದಲಿಗನಗಲ್ಲ, ಉಚ್ಛಿಷ್ಟ ಭೋಜಕ ಅಂಥೇಳಿ ಬಂತಲ್ಲ ಕಥೆ. ಎಲ್ಲಿ ನೀವು ಏನೇ ಹೇಳಿರಿದೊಳಗ್ರಿ, ಭಾಗ್ಯಹೀನ ಭರತ ಮತ್ತು ಉಚ್ಛಿಷ್ಟ ಭೋಜಕ ಅವು ಎರಡೂ ಕಥೆ ಭರತೇಶ್ ಮಾತಾಡ್ತಾರೆ.
ಬ್ರಹ್ಮದತ್ತನಂತವ್ರು ಏನು ಮಾಡಿದರು? 7ನೇ ನರಕಕ್ಕೆ ಹೋದ್ರು. ಚಕ್ರವರ್ತಿ 6 ಖಂಡದ ಅಧಿಪತಿ. ಇನ್ನು 3 ಖಂಡದ ಅಧಿಪತಿಗಳ ಇವೆಲ್ಲ ಪದಾರ್ಥಗಳ ಮೇಲೆ ನನ್ನ ಅಧಿಕಾರ ಇದೆ ಅಂಥೇಳಿ ದಶಾನನಂಥವ್ರ ಒಂದು ಸಮಯ ಭಾವನೆ ಮಾಡಿದರು. ಅವರ ನಿಯಮದಿಂದ ದುರ್ಮರಣಕ್ಕೂ ಪ್ರಾಪ್ತಾದರು ಮತ್ತು ದುರ್ಗತಿಗೆನೂ ಇಳಿದರು. ಇದು ಕಥೆ ಯಾರ ಸಲುವಾಗಿ ಹೇಳಿದರು? ಭಾವಲಿಂಗಿ ಸಂತರ ಯಾರ ಸಲುವಾಗಿ ಹೇಳಿದರು? ಪಾತ್ರ ಜೀವರುಗಳ ಸಲುವಾಗಿ. ಪಾತ್ರತೆ ಇರುವಂಥ ಜೀವ, ಓಹೋ ನಾನು ಯಾವುದರ ಕುರಿತ ಅಭಿಮಾನ ಮಾಡ್ತಾ ಇದ್ದೀನಿ, ನಾನು ಯಾವುದರ ಕುರಿತು ಪರಪದಾರ್ಥದ ಅದರದೇ ಆದಂಥ ಯೋಗ್ಯತೆಯನ್ನು ತಿಳ್ಕೊಳ್ತಾ ಇಲ್ಲ, ನಾನು ಯಾವುದರ ಕುರಿತು ಇಷ್ಟೊಂದು ಮೆರಿತಾ ಇದ್ದೇನೆ, ಇದ ಪಾತ್ರ ಜೀವಕ್ಕೆ ತಿಳಿದು ಬರ್ತೀವಿ, ಆ ಪಾತ್ರನಿಗೆ ತಿಳಿದು ಬರುವುದಿಲ್ಲ. ಅದರ ಸಲುವಾಗಿ 2 ಅದಾವ ನೋಡುವ ವಿಧ. ಅನೇಕ ಬಾರಿ ಹೇಳಿದ್ದೇನೆ, ಒಂದು ಯೋಗ್ಯತೆ, ಇನ್ನೊಂದು ಯೋಗ. ಗೌರಣ್ಣವರು ಜಿನವಾಣಿಯ ಯೋಗ ಮತ್ತು ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವಂತಹ ಸಂಹಿಣಿ ಪಂಚೇಂದ್ರಿಯ ರೂಪದ ಯೋಗ್ಯತೆ. ಇದು ಯೋಗ ಅರ್ಥಾತ್ ಸಂಯೋಗ, ಸಂಯೋಗ. ಯೋಗ ಅಂದರೆ ಜೊತೆಯಲ್ಲಿ ಇರೋದು. ಜಿನವಾಣಿಯ ಯೋಗ ಮತ್ತು ಸಮ್ಯಕ್ ದರ್ಶನವನ್ನು ಅರ್ಥಾತ್ ಚತುರ್ಗತಿ ದುಃಖದಿಂದ ಈಗೇನು ಭಜನೆ ಬಂತು, 4 ಗತಿಗಳ ದುಃಖ ನಿನಗೊಂದು ವೇಳೆ ಇತ್ತು ಅಂತಂದ್ರೆ ಪರಭಾವವನ್ನು ಬಿಟ್ಟುಬಿಡ, ಪರಭಾವವನ್ನು ಬಿಟ್ಟುಬಿಡ. 4 ಗತಿಗಳ ಭಯ ನಿನಗಿತ್ತು ಅಂತಂದ್ರೆ, ನಿನಗೆ ಭಯ ಇಲ್ಲದಿದ್ರೂ ಗತಿಗಳು ಎಲ್ಲಿ ಹೋಗುವುದಿಲ್ಲ, ಅವು ಇರೋವನ್ನ. ಚತುರ್ಗತಿ ರೂಪದ ಸಂಸಾರ ಇರೋದನ್ನ. ನಿನಗೆ ಜ್ಞಾನ ಇಲ್ದಿದ್ರೂ, ನಂಬಿಕೆ ಇಲ್ದಿದ್ರೂ, ಭಯ ಇಲ್ದಿದ್ರೂ ಅವು ಇರೋವನ್ನ. ಯಾಕೆಂತಂದ್ರೆ ಇಲ್ಲಿ ಸ್ಥಾಯಿ ರೂಪದಿಂದ ಇರುವಂಥ ವ್ಯವಸ್ಥೆ ಇಲ್ಲ. ಇದು ಬದಲಾಗ್ತಾ ಇದೆ. ಶರೀರ ಸಂಯೋಗ ಅಂದ ಮೇಲೆ ಈ ಶರೀರ ಸಂಯೋಗ ಒಂದು ಸಲ ಬಿಟ್ಟು ಹೋಗೋದನ್ನೋದು ತಿಳಿದಿದ್ರೆ ಈ ಇಂಥ ಮೂರ್ಖತೆಗೆ ಇನ್ನೇನು ಮಾಡೋದಿದೆ. ಅದರ ಸಲುವಾಗಿ ಯೋಗ ಮತ್ತು ಯೋಗ್ಯತೆ ಇವುಗಳದ್ದು ಬಹಳ ಸುಂದರವಾದಂಥ ಮೇಳಿದೆ. ಒಂದರ ಅಭಾವದೊಳಗೆ ಒಂದು ನಿರರ್ಥಕ ಇದೆ. ಯೋಗ್ಯತೆ ಇಲ್ಲದಿದ್ರೆ ಸಂಯೋಗ ನಿರರ್ಥಕ ಇದೆ. ಸಂಯೋಗ ಇದ್ದ ನಂತರ ಯೋಗ್ಯತೆ ಇರಬೇಕು, ಹೀಗೆ ನಿಯಮ ಇಲ್ಲ. ಅದರ ಸಲುವಾಗಿ ಲೋಕದೊಳಗೆ ಹೇಳ್ಬೋದು, ಹಸಿವೆ ಇಲ್ಲದೆ ಹೋದರೆ ನಿನಗೆ ಭೋಜನ ಎಂಥದ್ದಿದ್ದರೆ ಏನು ಮಾಡೋದಿದೆ, ಏನು ಮಾಡೋದಿದೆ. ಅದಕ್ಕೆ ಅನೇಕ ಮಾತು ಹೇಳ್ತಾ ಇದ್ದಾರೆ. ಗುಣವಿಲ್ಲದ ರೂಪ, ಹಸಿವೆ ಇಲ್ಲದ ಆಹಾರ ಭೋಜನ, ಭೋಗ್ಯ ಶಕ್ತಿ ಇಲ್ಲದೆ ಭೋಗ ಸಾಮಗ್ರಿ, ನಿದ್ರೆ ಇಲ್ಲದೆ ಹೋದರ ಉತ್ತಮೋತ್ತಮ ಹಾಸಿಗೆ, ಏನದು ಪ್ರಾಮಾಣಿಕತೆ ಇಲ್ಲದೆ ಹೋದ್ರ ಧನಿಕತೆ, ಇವೆಲ್ಲ ನಿರರ್ಥಕದವ್ರಿ. ಅದೇ ರೀತಿ ಸಮ್ಯಕ್ ದರ್ಶನ ಇಲ್ಲದೆ ಹೋದ್ರ ವಿನಯವಿಲ್ಲದೆ ವಿದ್ಯೆತಿ ಹೇಳಿದ್ರೆ ಎಷ್ಟು ಬೇಕಾದಷ್ಟು ಲೋಕದೊಳಗೆ ಸಿಗ್ತಾವ್ರಿ. ಅವುಗಳನ್ನೇನು ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ. ಅವೆಲ್ಲ ನಮ್ಮ ಜ್ಞಾನದೊಳಗ ಆ ಪ್ರಕಾರದ ಛಾಪು ಬೀರ್ಬೇಕ್ರಿ. ಅಂದ್ರೆ ಈ ಮಾತುಗಳ ನಮ್ಗೆ ತಿಳಿಯೋ ಸಾಧ್ಯ ಇದೆ. ವಿದ್ಯಾ ವಿನಯೇನ ಶೋಭತೆ ಕ್ಷಮಾ ವೀರಶ್ಯ ಭೂಷಣಂ. ವೀರ ಇದ್ದೀಯಾದ್ರೆ ನಿನ್ನಲ್ಲಿ ಕ್ಷಮೆ ಇಲ್ಲದಿದ್ರೆ ಏನು ಮಾಡೋದು? ವಿದ್ಯಾವಂತ ಇದ್ದೀಯಾದ್ರೆ ನಿನ್ನಲ್ಲಿ ವಿನಯ ಇಲ್ಲದಿದ್ರೆ ಏನು ಮಾಡೋದು? ಅದೇ ಪ್ರಕಾರ ನೀನು ಮನುಷ್ಯ ಇದ್ದೇಪ್ಪ, ಸಂಹಿಣಿ ಪಂಚೇಂದ್ರಿಯ ಇದ್ದಿ, ಜಿನವಾಣಿಯ ಸಂಯೋಗ ಆದದ್ದಿದೆ, ಆದರೆ ನಿನ್ನಲ್ಲೇ ಅದರಿಂದ ಲಾಭಾನ್ವಿತ ಆಗುವ ಯೋಗ್ಯತೆ ಇಲ್ಲದೆ ಹೋದ್ರೆ ಈ ಸಂಯೋಗ ನಿರರ್ಥಕ ಇದೆ. ನಿರರ್ಥಕ ಅರ್ಥಾತ್ ಇದ್ದೂ ಇಲ್ಲದ ಹಾಗೆ ಇದೆ. ಉಪಯೋಗ ನಾನು ಮಾಡಿಕೊಳ್ಳಿಲ್ಲ ಅಂದ್ರೆ ಇದು ಇದ್ದು ಕೂಡ ಇಲ್ಲದ ಹಾಗೆ. ಅದರ ಸಲುವಾಗಿ ನಮಗೆ ಬೆಲೆ ಬೇಕು. ಯಾವ ಸಂಯೋಗಿ ಪದಾರ್ಥ ನನ್ನ ಪುಣ್ಯದಿಂದ ಪ್ರಾಪ್ತ ಆದದ್ದಿದೆ, ನನ್ನನ್ನೇ ನಾನು ನಿರಾಕರಿಸ್ತಾ ಇದ್ದೇನೆ, ಅನ್ಯರನ್ನಲ್ಲ, ಇನ್ನೊಬ್ಬರನ್ನ ತುಚ್ಛ ಮಾಡ್ತಾ ಇಲ್ಲ, ತಿರಸ್ಕರಿಸ್ತಾ ಇಲ್ಲ. ನನ್ನ ಪುಣ್ಯವನ್ನು ನಾನು ತಿರಸ್ಕರಿಸ್ತಾ ಇದ್ದೇನೆ. ಹಾಗಾದ್ರೆ ತಿರಸ್ಕೃತವಾದಂಥ ಪುಣ್ಯ ಎಂದಾದರೂ ಅನಂತ ಕಾಲ ಕಳೆದ್ರೂ ನಮ್ಮ ಸಂಯೋಗದೊಳಗೆ ಬರ್ಬೋದೇನ್ರಿ? ಬರೀ ಪುಣ್ಯದ ಮಾತು, ಪುಣ್ಯದ ಲೆಕ್ಕ, ಗಣಿತ ಇಷ್ಟು ನ್ಯಾಯಬದ್ಧ ಇರೋ ವೇಳೆದೊಳಗ ಧರ್ಮ ಎಷ್ಟು ದೂರದ ಮಾತರಿ.
ಯೋಚನೆ ಮಾಡುವುದರೆ ದಿವಸ ಕಳೀತಾ ಇದ್ದಾವೆ, ಸಮಯ ಕಳೀತಾ ಇದೆ, ಆಯುಷ್ ಕಡಿಮೆ ಆಗ್ತಾ ಇದೆ. ಈ ಸಂಯೋಗದಿಂದ ಶಾಶ್ವತವಾಗಿ ಭಿನ್ನಾಗಿ ಹೋಗುವಂತಹ ಅವಕಾಶ ಸನಿಹಕ್ಕೆ ಬರ್ತಾ ಇದೆ. ಆಮೇಲೆ ಏನೂ ಉಳಿಯೋದಿಲ್ಲ. ನಾನು ಸುಳ್ಳ ಅಹಂಕಾರ ಮಾಡಿದಲ್ಲ ಅನ್ನುವ ಬುದ್ಧಿಯಂತೂ ಅವಾಗ ಬರ್ತಿದೆ. ಆದ್ರೆ ಅದಕ್ಕೆ ಏನು ಬೆಲೆ ಇಲ್ಲ, ಏನೇನು ಅರ್ಥ ಇಲ್ಲ, ಮುಗಿದ ಹೋಗಿದಿರಲ್ಲ. ಪದ್ಮನಂದಿ ಆಚಾರ್ಯ ದೇವೇನು ಹೇಳಿದರು, ಈ ಆಯು ಕಾಯಗಳ ಕ್ಷಣಾರ್ಧದಲ್ಲಿ ಬಿಟ್ಟು ಹೋಗ್ತವೆ. ಬಿಟ್ಟು ಹೋದ ನಂತರ ನಿನಗೆ ತತ್ವದ ಸ್ವರೂಪವನ್ನು ತಿಳಿಸಿಕೊಡ್ಲಿಕ್ಕೆ ಜಗತ್ತಿನೊಳಗೆ ಯಾರು ಸಮರ್ಥ ಇಲ್ಲ. ಅರ್ಥಾತ್ ನಿನ್ನಲ್ಲಿ ಆ ಯೋಗ್ಯತನ್ನು ಬಿಟ್ಟು ಹೋಗ್ತಿದ್ದೆನಪ್ಪ, ಯಾರೂ ಸಮರ್ಥ ಇಲ್ಲ. ಎಂಥ ಮಾತು ಆಚಾರ್ಯ ಭಗವಂತರದ. ಅದಕ್ಕೆ ನಿನ್ನೆ ಹೇಳ್ತಲ್ಲ, ಭಗವಂತರ ವಿಗ್ರಹ ಭಗ್ನಾದು ಅಂತಂದ್ರೆ ಕಾಲಾಂತರದಲ್ಲಿ ಯಾರಾದರೂ ಮತ್ತು ಭಗವಂತರ ವಿಗ್ರಹ ನವೀನವಾಗಿ ಮಾಡಿಸ್ಬೋದು. ತಲೆಯಲ್ಲಿ ಅಚ್ಚೊತ್ತಿದಂತೆ ಇರಬೇಕ್ರಿ ಅವ ಮಾತ. ಮಂದಿರ ಬಿದ್ದು ಹೋಯ್ತು ಅಂತಂದ್ರೆ ಯಾವನೋ ಭವ್ಯ ಪುರುಷ ಪುಣ್ಯಾತ್ಮ ಕಾಲಾಂತರದಲ್ಲಿ ಮಂದಿರ ನಿರ್ಮಾಣ ಮಾಡ್ಬೋದು. ಆದ್ರೆ ಆಚಾರ್ಯರ ಶಬ್ದ ನಷ್ಟ ಆಗಿ ಹೋದು ಅಂತಂದ್ರೆ ಪುನಃ ಯಾರು ಬರೆಯೋದ, ಪುನಃ ರಚನೆ ಆಗೋದು ಸಾಧ್ಯ ಇಲ್ಲ. ಆದ್ರೆ ಅವು ಇರುವೆಳೆದೊಳಗ ಅವುಗಳನ್ನ ಅಂತರಂಗದೊಳಗ ಅವುಗಳ ಭಾವವನ್ನ ಗ್ರಹಿಸುವ ಯೋಗ್ಯತೆಯನ್ನ ಗುರುತಿಸಿಕೊಂಡ ಅವುಗಳ ಗ್ರಹಣ ಮಾಡಿ ತಾನ ಕಲ್ಯಾಣ ಮಾರ್ಗದೊಳಗೆ ಹೊರಟು ಹೋಗೋದಿದೆ. ಸಂಸಾರ ಹೀಗೆ ನಡೆಯೋದು. ಜಗತ್ತು ಸುಧಾರಿಸೋದು ಸಾಧ್ಯ ಇಲ್ಲ. ಹೀಗೆ ಇರೋದ್ರೆ ನಾವು ಬದಲೇ ಆಗಬೇಕಾಗಿದೆ. ಹಿಂದೆ ಹೇಳಿತ್ತಲ್ಲ, ಈ ಜೀವ ಅನಾದಿಯಿಂದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿ ಸುಖಿ ಆಗಬೇಕು ಅನ್ನುವ ದುರಾಗ್ರಹ ಮಾಡಿಲ್ಲ. ಆದರೆ ಸುಖಿ ಆಗುವ ಸಲುವಾಗಿ ಮನಸ್ಥಿತಿಯನ್ನು ಬದಲು ಮಾಡಬೇಕಾಗಿದೆ. ಅದನ್ನು ನಾವು ಮಾಡೋದಿದೆ. ಇಷ್ಟು ತಿಳಿದ ನಂತರ ಪುನಃ ತಿಳಿದ ನಂತರ ನಾವು ನಮ್ಮಲ್ಲೇ ಬದಲಾಗೋದಿದೆ. ನಿಜವಾಗಿ ಯಾರು ಅಥವಾ ಯಾವ ಪದಾರ್ಥ ನಮ್ಮ ಈ ಬದಲಾವಣೆಗೆ ನಿಮಿತ್ತ ಆಗ್ತಿದೆಯೋ ಅವರು ನಮ್ಮ ಗುರು ಇದ್ದಾರೆ. ಅವರ ಬಗ್ಗೆ ನಮಗೆಂಥ ದ್ವೇಷ, ನಮಗೆಂಥ ಉದಾಸೀನತೆ. ಅವರು ನಮ್ಮ ಗುರು ಇದ್ದಾರೆ. ನಮಗೆಂಥ ದ್ವೇಷ. ಯಾರು ನಮ್ಮ ಕಲ್ಯಾಣವನ್ನು ಬಯಸ್ತಾ ಇದ್ದಾರೆ ಅವರು ನಮ್ಮ ಗುರು ತಾನೆ. ಅವ್ರ ಬಗ್ಗೆ ನಾವೇನು ದ್ವೇಷ ಮಾಡಿದ್ವಿ? ಯಾರು ಹೇಳಿದ್ರು? ಯೋಗೀಂದ್ರ ದೇವ್ ಪರಮಾತ್ಮ ಪ್ರಕಾಶದಲ್ಲಿ ಹೇಳಿದ್ರು. ಯಾರು ನಮ್ಮ ವಿರೋಧ ಮಾಡ್ತಾ ಇದ್ದಾರಲ್ಲ ಅವರು ಹೇಳ್ತಾರೆ, ಪ್ರತ್ಯಕ್ಷ ಪರೋಕ್ಷ ರೂಪದಿಂದ, ಪ್ರತ್ಯಕ್ಷ ವರ್ತನೆ ಪರೋಕ್ಷ ಅಭಿಪ್ರಾಯದಿಂದ ನಮಗೆ ಹೇಳ್ತಾ ಇದ್ದಾರೆ, ನನ್ನನ್ನು ತಿದ್ದೋದ ನಿನ್ನ ಕಾರ್ಯ ಅಲ್ಲ. ನನ್ನನ್ನು ತಿದ್ದುವ ಸಲುವಾಗಿ ನೀನಿನ್ನ ಜೀವನವನ್ನು ನಿರರ್ಥಕ ಮಾಡಿಕೊಳ್ಳಬೇಡ. ನೀನಿನ್ನ ಕಾರ್ಯದೊಳಗ ಉತ್ಕೃಷ್ಟ ಮಾರ್ಗವನ್ನು ಹಿಡಿದಿದೆಯಾ, ಉತ್ಕೃಷ್ಟ ಜ್ಞಾನವನ್ನು ಪಡೆದಿದೆಯಾ, ಆ ಜ್ಞಾನದ ಉಪಯೋಗ ನೀನಿನ್ನ ಸಲುವಾಗಿ. ಯೋಗೀಂದ್ರ ದೇವ್ ಪರಮಾತ್ಮ ಪ್ರಕಾಶದೊಳಗಡೆ ತೆಗೆದು ನೋಡ್ರಿ. ಜ್ಞಾನಿ ಗುರುಗಳ ಮಾತಾ ನಮ್ಗೆ ಎಷ್ಟು ಅಲ್ಲಿ ಹೇಳೋದಲ್ಲ. ಭಗವಂತರ ವಿಗ್ರಹ ನಷ್ಟ ಆಗಿ ಹೋದ್ರೂ ಚಿಂತೆ ಇಲ್ಲ. ಅದರ ಶಬ್ದ ಏನಿದೆ, ಮಾತನಾಡುವ ಭಗವಂತ ಇದೆ. ಇವೆಲ್ಲ ಏನದವ? ಮಾತನಾಡುವ ಭಗವಂತದವ್ರು ಇವೆಲ್ಲ ಶಬ್ದ. ಆಚಾರ್ಯರ ಭಾವ ಈ ಶಬ್ದದೊಳಗ ನಿಹಿತ ಇದೆ, ತುಂಬಿದ್ದೇ ಇದೆ. ಭಾವನೆ ಇದೆ, ನೀ ಶಬ್ದ ನೋಡ್ಲೇಬೇಡ. ಭಾವದ ಗ್ರಹಣ ಮಾಡು. ಮೋಕ್ಷ ಮಾರ್ಗದೊಳಗೆ ಹೇಗೆ ಬರೋದು ಜೀವ? ಇಡೀ ಜನಶಾಸನದೊಳಗ ಮೋಕ್ಷ ಮತ್ತು ಮೋಕ್ಷ ಮಾರ್ಗ ಎರಡರದ ಕಥೆ ಇದ್ರ ಸಂಸಾರಿ ಜೀವ ಮೋಕ್ಷ ಮಾರ್ಗದೊಳಗೆ ಹೇಗೆ ಬರೋದು? ಅದರೊಳಗನ ಗರ್ಭಿತ ಇದೆ. ಮುಕ್ತ ಜೀವರುಗಳು ಏನ್ ಮಾಡ್ತಾ ಇದ್ದಾರೆ, ಮೋಕ್ಷ ಮಾರ್ಗಸ್ಥ ಜೀವರುಗಳು ಏನ್ ಮಾಡ್ತಾ ಇದ್ದಾರೆ, ಅದನ್ನ ನೋಡಿದ ಅಂತಂದ್ರೆ ಇವು ಬರ್ತಾನೆ ಮೋಕ್ಷ ಮಾರ್ಗದೊಳಗ್ರೆ. ಅದರೊಳಗೆ ಗರ್ಭಿತ ಇದೆ. ಆದ್ರೆ ಸಂಸಾರಿ ಜೀವಕ್ಕ, ಮಿಥ್ಯಾದೃಷ್ಟಿ ಜೀವಕ್ಕ ಬೋಧನೆ ಯಾಕಿಲ್ಲ ಅಂತಂದ್ರೆ ಅವನಿಗೆ ತಿಳ್ಕೊಳ್ಳುವಂಥದ್ದ ಯೋಗ್ಯತೆ ಬಂದ ನಂತರ ಅವನು ತಾನೇ ತಿಳಿತಾನೆ. ಯೋಗ್ಯತೆ ಇಲ್ಲದೆ ಇರುವುದರೊಳಗೆ ನೀನು ಎಷ್ಟು ತಿಳಿಸಿದ್ರು ತಿಳಿಯೋ ಸಾಧ್ಯ. ಸಮಾಧಿ ತಂತ್ರದ ಆಶ್ರಯ ಮಾಡ್ರಿ. ಪೂಜ್ಯಪಾದಾಚಾರ್ಯ ಏನು ಹೇಳಿದ್ರು? ನಾನು ತಿಳಿಸಿಕೊಡ್ತೇನೆ ಅನ್ನೋದು ಉನ್ಮತ್ತ ಚೇಷ್ಟೆ. ಯಾವುದರಲ್ಲೇ ತಿಳ್ಕೊಳ್ಳುವ ಯೋಗ್ಯತೆ ಇಲ್ಲ, ಅದಕ್ಕೆ ನೀನೇನೋ ಮಾಡಿದ್ರೆ ತಿಳಿಸಿಕೊಡೋ ಸಾಧ್ಯ ಇಲ್ಲ.
ಯಾವುದರಲ್ಲಿ ತಿಳ್ಕೊಳ್ಳುವ ಯೋಗ್ಯತೆ ಇದೆ ಅದು ಸ್ವಯಂ ತನ್ನ ಜ್ಞಾನದಿಂದ ತಿಳ್ಕೊಳ್ತಿದೆ. ನೀನೇನು ಮಾಡೋ ಸಾಧ್ಯ ಇದೆ? ಏನು ಮಾಡೋ ಸಾಧ್ಯ ಇದೆ? ನಾವಿಲ್ಲಿ ಪರಸ್ಪರ ಚರ್ಚೆ ಮಾಡ್ತಾ ಇದ್ದೇವೆ ಅಥವಾ ಪ್ರತಿಯೊಬ್ಬರು ನಮ್ಮ ಉಪಯೋಗದ ಮೂಲಕ ಆಚಾರ್ಯರ ಮಾತನ್ನ, ವಸ್ತು ಸ್ವರೂಪವನ್ನ, ಸುಖದ ಮಾರ್ಗವನ್ನ ಸ್ವಯಂ ತಿಳ್ಕೊಳ್ತಾ ಇದ್ದೇವ್ರಿ. ಸ್ವಯಂ ತಿಳ್ಕೊಳ್ತಾ ಇದ್ದೇವೆ. ತಿಳ್ಕೊಂಡ್ರೆ ತಿಳಿಯೋದಿದೆ, ಕೇಳಿದ್ರೆ ತಿಳಿಯೋದಿಲ್ಲ. ಹೇಳಿದ್ರೆ ತಿಳಿಯೋದಿಲ್ಲ, ಶಬ್ದದಿಂದ ಕೇಳಿದ್ರೆ ತಿಳಿಯೋದಿಲ್ಲ. ತಿಳ್ಕೊಂಡ್ರೆ ತಿಳಿಯೋದಿದೆ, ತಿಳ್ಕೊಳ್ಳುವ ಪ್ರಯತ್ನ ಮಾಡುವುದಿದೆ. ಅನ್ಯ ಸಂಯೋಗದೊಳಗ ಆ ಉದ್ಯಮ ಆಗುವುದಿಲ್ಲ ಅಂಥೇಳಿ ಈ ಸಂಯೋಗದೊಳಗೆ ಬಂದ ನಿಶ್ಚಿಂತರಾಗಿ ದೇಹ, ಭೋಗ, ಸಂಸಾರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ದೂರ ಇರಿಸಿ ಮಂದಿರದೊಳಗೆ ಹೋಗುಳದೊಳಗೆ ಮಾತ್ರ ನಿಸ್ಸಹಿ ಇದೆ. ಇಲ್ಲೇನು ಬರ್ದಿಲ್ಲಲ್ಲ, ಇಲ್ಲೇನು ಅನ್ಲಿಕ್ಕೆ ಹೇಳಿಲ್ಲ. ಅರೆ ಅನ್ನುವುದರಿಂದ ಏನಾಗೋದಿದೆ? ಅಲ್ಲಿ ಮಂದಿರದೊಳಗನ ಅಂದು ಹೋದೇವ್ರಿ, ಆದ್ರೆ ಬಿಟ್ಟು ಹೋಗ್ಲಿಲ್ರಲ್ಲ. ಸಂಸಾರಿ ಭಾವಗಳನ್ನ ಬಿಟ್ಟು ಹೋದೆವು ಅಥವಾ ಬರೀ ಅಂದೇವ್ರಿ, ಶಬ್ದ ಬರೀ ಬಾಯಿಂದ ಅಂದೇವ್ರಿ. ಇಲ್ಲಿ ಜಿನವಾಣಿಯ ಸಂಯೋಗಕ್ಕೆ ಬಂದ ನಂತರ ಶರೀರದಲ್ಲಿರುವಂತಹ ನಾನಾ ಪ್ರಕಾರದ ಅವಸ್ಥೆ, ಸಂಸಾರಕ್ಕೆ ಸಂಬಂಧಿಸಿದ ವಿಚಾರಗಳ, ಭೋಗದ ಭಾವಗಳ ಎಲ್ಲವನ್ನು ದೂರ ಸರಿಸಿ ಉಪಯೋಗದ ಏಕಾಗ್ರತೆಯಿಂದ ಜ್ಞಾನದ ಮೂಲಕ ತಿಳ್ಕೊಳ್ಳೋದಿದೆ. ತಿಳ್ಕೊಳ್ಳುವ ಸಲುವಾಗಿ ಇದು ಭೂಮಿಕಾ ಇದೆ. ಸುಧಾತ ಇಲ್ಲಿ ಯಾರಾದರೂ ಏನಾದರೂ ತಿಳಿಸಿಕೊಡ್ತಾರೆ ಅಥವಾ ಕೊಡ್ತಾರೆ ಅನ್ನುವ ಮಾತಿಲ್ಲ. ನಮಗೆ ಒಂದು ಸುಂದರವಾದಂತಹ ಅವಕಾಶ ನಾವೇ ಮಾಡಿದ ಪುಣ್ಯದಿಂದ ಪ್ರಾಪ್ತ ಆಗಿದೆ. ಯಾರೂ ಒದಗಿಸಿಕೊಟ್ಟಿಲ್ಲ ಇದನ್ನ, ನಾವೇ ಆ ಪ್ರಕಾರದ ಪುಣ್ಯ. ಸಮೂಹ 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 ಜನರ ಮಧ್ಯದೊಳಗ ಒಂದೇ ಪ್ರಕಾರದ ಕಾರ್ಯ ನಡೀತಾ ಇರುವುದರೊಳಗೂ ಕೂಡ ಭಾವದೊಳಗೆ ತಾರತಮ್ಯತೆ ಇರ್ತಿದೆ ಅಥವಾ ಅಂಚಳೆನ ಒಂದೇ ಕಡೆಗೆ ಏಕತ್ರಿತವಾಗಿರುವಂತಹ ಸಂಸಾರಿ ಜೀವಗಳ ಭಾವದೊಳಗೂ ಕೂಡ ತಾರತಮ್ಯತೆ ಇರೋದು ಸಹಜ. ಒಂದು ಅಪಘಾತದೊಳಗ 100 ಜನರು ಸಾಯ್ತಾರೆ. ಗುಜರಾತದ ಭೂಕಂಪದೊಳಗೆ ಲಕ್ಷಾಂತರ ಜನರು, ಸುನಾಮಿಯೊಳಗೆ ಎಷ್ಟು ಸತ್ರು. ಆದ್ರೆ ಎಲ್ಲರದ್ದು ಭಾವ ಒಂದೇ ಇರುವುದಿಲ್ಲಲ್ಲ. ಘಟನಾ ಒಂದೇ ಪ್ರಕಾರದ ಸಂಭವಿಸಿದ್ದಿದೆ, ನಿಮಿತ್ತ ಒಂದೇ ಪ್ರಕಾರದ ಇದೆ, ಆದ್ರ ಭಾವ ಒಂದೇ ಪ್ರಕಾರದ ಇರುವುದಿಲ್ಲ ಅಂತೇಳಿ ಎಲ್ಲಾ ಜೀವಗಳು ಮತ್ತೆ ಸಮೂಹವಾಗಿ ಬೇರೆ ಕಡೆ ಹಾಗೆ ಹುಟ್ಟುವುದಿಲ್ರಿ. ಒಂದೊಂದು ಕಡೆ ಹೋಗ್ತಿದೆ, ಒಂದೊಂದು ಕಡೆ ಹೋಗ್ತಿದೆ. ಒಂದು ಮಲದೊಳಗೆ ಕ್ರಿಮಿ ಆಗ್ತಿದೆ, ಒಂದು ಪುಷ್ಪದೊಳಗೆ ಕ್ರಿಮಿ ಆಗ್ತಿದೆ, ಒಂದು ಪೃಥ್ವಿ ಕಾಯಕ ಆಗ್ತಿದೆ, ಒಂದು ಆಕಾಶದಲ್ಲಿ ಹಾರಾಡುವ ಪಕ್ಷಿ ಆಗ್ತಿದೆ, ಒಂದು ದೇವಾಗ್ತಿದೆ. ಯಾವುದರಿಂದ? ಘಟನಾದಿಂದ, ಸಂಯೋಗದಿಂದಲೇ, ಭಾವದಿಂದಲೇ. ಭಾವದೊಳಗೆ ತರ್ತಮತೆ ನಿಯಮದಿಂದ ಇದೆ. ಅದೇ ರೀತಿ ಒಂದೇ ಮನೆಯೊಳಗೆ ವಾಸ ಮಾಡ್ತಾ ಇದ್ರನು, ಒಂದೇ ಪ್ರಕಾರದ ಆಹಾರ ಸೇವನೆ ಮಾಡ್ತಾ ಇದ್ರನು ಮೋಕ್ಷ ಶಾಸ್ತ್ರದ ಪ್ರಸ್ತಾವನೆಯೊಳಗೆ ಬಂದದ್ದಿದೆ. ಇಬ್ಬರು ಮಕ್ಕಳ ಒಂದೇ ತಾಯಿ ತಂದೆಯಿಂದ ಜನಿಸಿದ್ದಾರೆ, ಒಂದೇ ಪ್ರಕಾರದ ವಿದ್ಯಾಭ್ಯಾಸ, ಒಂದೇ ಪ್ರಕಾರದ ಪುಣ್ಯೋದಯ, ಒಂದೇ ಪ್ರಕಾರದ ಅಲ್ಲಿ ವಸ್ತ್ರ, ಉಡುಗೆ, ಊಟ, ತಿಂಡಿ ಎಲ್ಲ ಇದೆ. ಆದರೆ ಇಬ್ಬರದು ಪ್ರವೃತ್ತಿ ಬೇರೆ. ಹಾಗೆ ಒಂದೇ ಮನೆಯಲ್ಲಿ ಇರುವಂತಹ 4 ಸದಸ್ಯರದ ಬೇರೆ ಬೇರೆ ಭಾವ ಇರೋದು ಸಹಜ ಬೇರೆ. ಅದನ್ನು ಸ್ವೀಕಾರ ಸಹಜ ಮಾಡಬೇಕಾಯ್ತು ಅಂತಂದ್ರೆ ನಮಗೆ ವಸ್ತು ಸ್ವರೂಪದ ಜ್ಞಾನ ಬೇಕು. ಸಹಜ ಸ್ವೀಕಾರ ಯಾವಾಗ ಆಗೋದ? ಆತ್ಮನನ್ನ ಆತ್ಮರೂಪದಿಂದ, ಪರವನ್ನ ಪರರೂಪದಿಂದ ತಿಳಿದ ಮೇಲೆ ನಿರ್ಣಯಾತ್ಮಕವಾಗಿ ತಿಳಿಲಿಕ್ಕೆ ಬೇಕು. ಬರೀ ಶಾಬ್ದಿಕವಾಗಿ ಅಲ್ಲ, ನಿರ್ಣಯಾತ್ಮಕವಾಗಿ. ಹೀಗೆ ತಿಳಿಯೋದ, ತಿಳಿದ ಅದರಿಂದ ಅಲ್ಲೇ ಇದ್ದುಕೊಂಡ ಭಿನ್ನ ಉಳಿಯೋದ, ಇದಕ್ಕೆ ಪುರುಷಾರ್ಥ ಅಂತಿದ್ದಾರೆ. ಕಾಯಿಸುವುದಾದ್ರೆ ಪುರುಷಾರ್ಥ ಮುಂದೆ ಕಾಯ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದ, ತಿಳ್ಕೊಂಡ ಅಲ್ಲೇ ಇದ್ದುಕೊಂಡ ಅದರಿಂದ ಭಿನ್ನ ಇರೋದ. ಓಡಿ ಹೋಗೋದಿಲ್ಲ, ಹೋದ್ರೆ ಅಲ್ಲಿ ಎಲ್ಲಿ ಏನೂ ಇಲ್ಲ. ಅಲ್ಲೇಂದ್ರೆ ಬೆಟ್ಟದ ಗುಹೆಯೊಳಗೆ ಏನ್ರೆ ಧರ್ಮ ಇದೆ, ಶಾಂತಿ ಇದೆ. ವೃಕ್ಷದ ಕೆಳಗೆ ಏನ್ರೆ ಇದೆ, ಸಮ್ಮೇಗಿರಿಯೊಳಗಿದೆ, ಎಲ್ಲಿದೆ? ಎಲ್ಲಿಂದನೂ ಏನೋ ಸಿಗೋದಿಲ್ಲ. ಮೊದಲು ಇಲ್ಲೇ ಇದ್ದ ಜಯಿಸಲಿಕ್ಕೆ ಕಲಿಬೇಕು. ಅಂದ್ರೆ ನಾವು ಎಲ್ಲಾದ್ರೂ ಇರೋದೇ ಇದೆಯಲ್ಲ, ಎಲ್ಲಾದ್ರೂ ಇರೋದನ್ನೇ ಇದೆ. ಬೆಟ್ಟದ ಗುಹೆಯೊಳಗೂ ಕೂಡ ನಮ್ಗೆ ಬೇರೆ ಯಾರ್ದ ಸಂಪರ್ಕ ಇರ್ಲಿಕ್ಕಿಲ್ಲ, ಆದ್ರೆ ಅಲ್ಲಿಯೂ ವಿಭಾವ ಮಾಡ್ಲಿಕ್ಕೆ ಎಷ್ಟೊಂದು ಅವಕಾಶ ಇದೆಯೋ ಅಥವಾ ಇಲ್ರಿ. ಅದಕ್ಕೆ ಈ ಮಾತು ಹೇಳಿದ್ರೆ ಏನ? ಆತ್ಮಾನಂ ಆತ್ಮನಿ ಸದಾ ಆಹಾರ.
ಅಂತಿಮ ಸಮಯದೊಳಗೆ ಭಾವ ಏನಿರ್ತದೆ ಆ ಭಾವದ ಮೇಲೆ ಗತಿ ಬಂದಾಗ್ತದೋ ಅಥವಾ ಹಿಂಗೆ ಈ ಬಂಧದ ಮಾತಂತೂ ಬಹಳ ವಿಸ್ತಾರ ಇದೆ. ಆದರೂ ಹೇಳೋನು ಹೇಳಬಾರ್ದು ಅಂತಲ್ಲ. ಜೀವನಿಗೆ ಪ್ರತಿ ಸಮಯದ ಪರಿಣಾಮದ ಅನುಸಾರ ನಿರಂತರ 7 ಕರ್ಮಗಳ ಬಂಧ ಆಗ್ತಾ ಇರ್ತಿದೆ. 7 ಕರ್ಮಗಳ. ಒಂದು ಆಯು ಕರ್ಮದ ಬಂಧ ಆಗುತ್ತಿಲ್ಲ. ಆಯು ಕರ್ಮದ ಬಂಧ ಈ ನಿರಂತರ 7 ಕರ್ಮಗಳ ಬಂಧ ಆಗ್ತಾ ಇರ್ತಿದೆಯಲ್ಲ, ಅದರೊಳಗೆ ಯಾವುದರದ ಅಂದರೆ ಯಾವ ಗತಿಗೆ ಹೋಗುವ ಹಾಗೆ ಅವನ ಪರಿಣಾಮದೊಳಗೆ ವಿಶೇಷತೆ ಅಥವಾ ಅಧಿಕತೆ ಇರ್ತಿದೆಯಲ್ಲ, ಅದರ ಅನುಸಾರ 7 ಬಾರಿ ಅವನಿಗೆ ಮುಂದಿನ ಆಯುವಿನ ಬಂಧ ಆಗಲಿಕ್ಕೆ ಅವಕಾಶ ಇರ್ತಿದೆ. 7 ಬಾರಿ 7 ಬಾರಿ ಅರ್ಥಾತ್ ಕರ್ಮ ಸಿದ್ಧಾಂತ ಏನು ಹೇಳ್ತಿದೆ, 60 ವರ್ಷ ಆಯುಷ್ ಇತ್ತು ಅಂತಂದ್ರೆ 40 ವರ್ಷ ಕಳೆದ ನಂತರ ಒಮ್ಮೆ ಆಯುವಿನ ಬಂಧ ಆಗುವ ಅವಕಾಶ ಇದೆ. ಆವಾಗ ಆಗಲಿಲ್ಲ ಅಂತಂದ್ರೆ ಯಾಕಾಗುವುದಿಲ್ಲ? ಯಾವಾಗ ಅದು ಸಮಯ ಬಂದದ್ದು ಇದೆಯಲ್ಲ, 40 ವರ್ಷ ಕಳೆದ ನಂತರ ಅರ್ಥಾತ್ 2/3 ಆಯು ವ್ಯತೀತ ಆಗಿ ಹೋದ ನಂತರ ಆಯು ಬಂಧ ಆಗುವಂಥದ್ದು ಒಂದೇನು ನೈಸರ್ಗಿಕವಾದಂಥ ನಿಯಮ ಇದೆ. ಅದ್ಯಾಕೆ ಹಾಗಿದೆ? ಅದು ಯಾಕೆ ಅಂತಂದ್ರೆ ಪೂರ್ವದಿಂದನೇ ಯಾಕೆ ಸೂರ್ಯ ಉದಿಸ್ತಂದ್ರ ಅದಕ್ಕೆ ಅದಕ್ಕೆ ಯಾವ ಕಾರಣ ಇರುವುದಿಲ್ಲ. ಹಾಗಾದ್ರೆ ಆ ವೇಳೆದೊಳಗೆ ಒಂದು ವೇಳೆ ಆಗದಿದ್ರೆ ಅಂದ್ರೆ ಯಾಕಾಗುವುದಿಲ್ಲ ಅಂತಂದ್ರೆ 40 ವರ್ಷದ ಜೀವನದೊಳಗ ಯಾವ ಆಯುವಿನ ಬಂಧ ಆಗಲಿಕ್ಕೆ ಯೋಗ್ಯವಾದಂಥ ಪರಿಣಾಮಗಳ ಅಧಿಕತೆ ಇದೆಯಲ್ಲ, ಆ ಅಧಿಕತೆಯ ಅನುಸಾರ ಆ ಆಯುವಿನ ಬಂಧವಾಗುವ ಯೋಗ್ಯ ಪರಿಣಾಮ ಆ ಸಮಯದೊಳಗೆ ಇರುವುದಿಲ್ಲ. ಇಲ್ಲದೇ ಹೋದರೆ ಆಗ ಆಯುವಿನ ಬಂಧ ಆಗುವುದಿಲ್ಲ. ಆ ಸಮಯದ ಯೋಗ್ಯತೆ ಅದಕ್ಕೆ ಅನುರೂಪ ಬೇಕು. ಅಂದ್ರನ ಆಸಿದೆ, ಇಲ್ಲದಿದ್ರೆ ಆಗುವುದಿಲ್ಲ. ಆಮೇಲೆ ಮತ್ತು ಉರ್ವರಿತ ಆಯುವಿನೊಳಗ ಮತ್ತು 3 ಬೇಕು. 3 ಭಾಗ ಮಾಡೋದು, ಮತ್ತೆ 2 ಕಳೆದು ಹೋದ ನಂತರ ಆಗ್ಬೋದು. ಹೀಗೆ 7 ಬಾರಿ 3 ಭಾಗ ಮಾಡ್ತಾ ಆಯುವಿನ ಬಂಧ ಆಗಲಿಕ್ಕೆ ಅವಕಾಶ ಇರ್ತಿದೆ. ಇನ್ನು ಆಗಲೇ ಇಲ್ಲ ಅಂತಂದ್ರೆ ಈ ದೇಹ ಬಿಡೋಕ್ಕಿಂತ ಮುಂಚೆ ಅಂತರ್ಮುಹೂರ್ತ ಮೊದಲ ನಿಯಮದಿಂದ ಆಯುವಿನ ಬಂಧ ಆಗ್ತಿದೆ. ಇಷ್ಟ ಇದು ಆಯುವಿನ ಬಂಧಕ್ಕೆ ಸಂಬಂಧಿಸಿದ ಹಾಗೆ ಚರ್ಚೆ. ಇನ್ನು ಮಾತು ಹೀಗಿದೆ, ಈ ಜೀವದ ಪರಿಣಾಮ ಒಂದು ವೇಳೆ ಮೊದಲ ಆಯುವಿನ ಬಂಧ ಆದದ್ದಿತ್ತು ನರಕಾಯುವಿನ ಬಂಧ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ, ಅಥವಾ ದೇವಾಯುವಿನ. ನರಕಾಯುವಿನ ಅಂದ್ರೆ ಒಂದು ಸ್ವಲ್ಪ ಕೆಡಕು ಅನ್ನಿಸ್ತಿದೆ ಅಲ್ಲ, ದೇವಾಯುವಿನ ಬಂಧ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಪರಿಸ್ಥಿತಿ ಬಹಳಷ್ಟು ಕ್ಲಿಷ್ಟ ಇದ್ರೂ ಕೂಡ ಅವನಲ್ಲಿ ತೀವ್ರ ಕಷಾಯ ರೂಪದ ಪರಿಣಾಮ ಮರಣದ ಸಮಯಕ್ಕೆ ಆಗುವುದಿಲ್ಲ. ಬಾಹ್ಯ ಪರಿಸ್ಥಿತಿ ಕ್ಲಿಷ್ಟ ಇದ್ರೂ ಕೂಡ ದೇವಾಯುವಿನ ಬಂಧ ಆಗಿತ್ತು, ಅವನು ದೇವಾಗಾವಿದ್ದ ಅಂತಂದ್ರೆ ಪರಿಣಾಮದೊಳಗೆ ತೀವ್ರ ಕಷಾಯ ಇರುತ್ತೆ. ನರಕಾಯುವಿನ ಬಂಧ ಆಗಿತ್ತು ಅಂತಂದ್ರೆ ಎಲ್ಲ ಅನುಕೂಲತೆ ಇದ್ರೂ ಕೂಡ, ಧರ್ಮದ ಬೋಧ ಹೇಳ್ತಾ ಇದ್ರೂ ಕೂಡ ಪರಿಣಾಮ ಸಂಕ್ಲೇಶ ಆಗಿರುತ್ತೆ. ಅದಕ್ಕೆ ಗತಿಯ ಅನುಸಾರ ಮತಿ ಅಲ್ಲಿ ಕೊನೆಗೆ ಮೊದಲ ಆಯುವಿನ ಬಂಧ ಆಗುವ ಸಲುವಾಗಿ ಮತಿಯ ಅನುಸಾರ ಗತಿ ಎರಡೂ ಇದೆ. ನಮಗೆ ಗತಿ ಯಾವುದರ ಮೇಲಿಂದ ನಮ್ಮ ಮತಿ, ನಮ್ಮ ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಮುಂದಿನ ಗತಿಯಿಂದ ಬಂಧ ಆಗ್ತಿದೆ. ಇನ್ನು ಅಲ್ಲಿ ಕೊನೆಗೆ ಏನ್ ಹೇಳ್ತಾರೋ ಗತಿಯ ಅನುಸಾರ ಮತಿ. ಸ್ವರ್ಗಕ್ಕೆ ಹೋಗವಿದ್ದ ಅಂತಂದ್ರೆ ಏನೆಲ್ಲ ಕ್ಲಿಷ್ಟತೆ ಪ್ರತಿಕೂಲತೆ ಇದ್ರೂ ಅಷ್ಟು ತೀವ್ರ ಕಷಾಯ ಆಗುತ್ತೆ. ನರಕಕ್ಕೆ ಹೋಗವಿದ್ದ ಅಂತಂದ್ರೆ ಏನೆಲ್ಲ ಅನುಕೂಲತೆಯನ್ನ ಒದಗಿಸಿದ್ರೂ ಸೇವಾ ಶುಶ್ರೂಷ ಎಲ್ಲ ನಡೆದ್ರೂ ಕೂಡ ಪರಿಣಾಮದೊಳಗಿನ ಸಂಕ್ಲೇಶ ಬಿಡುವುದಿಲ್ಲ. 4ನೇ ಗುಣಸ್ಥಾನವರ್ತಿ ತೀರ್ಥಂಕರ ನಾಮಕರ್ಮದ ಬಂಧ ನಡೆದದ್ದಿದೆ. ಶ್ರೇಣಿಕ ದೊರೆಗೆ ತೀರ್ಥಂಕರ ನಾಮಕರ್ಮದ ಬಂಧ ನಡೆದದ್ದಿದೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಆದರೆ ನರಕಗತಿದ ಬಂಧ ಆದದ್ದಿತ್ತಲ್ಲ ಅವನಿಗೆ ದುರ್ಮರಣನ ಆಯ್ತು, ಸಂಕ್ಲೇಶ ಪರಿಣಾಮನ ಆಯ್ತು. ತೀರ್ಥಂಕರ ನಾಮಕರ್ಮದ ಬಂಧ ಆ ವೇಳೆದೊಳಗೆ ನಡೆದಿತ್ತೇನಿಲ್ಲ, ಸಂಕ್ಲೇಶ ಪರಿಣಾಮದೊಳಗೆ ನಡೆದಿತ್ತು ಇಲ್ಲ. ಇದು ಭೇದ ಇದೆ ಕರ್ಮ ಸಿದ್ಧಾಂತ.
ನರಕದೊಳಗೆ ಹೋದ ನಂತರ ಕೂಡ ಅಂತರ್ಮುಹೂರ್ತ ಕಳೆದ ನಂತರ ಅವನಿಗೆ ಮತ್ತೆ ಪುನಃ ಏನಾಯಿತು ತೀರ್ಥಂಕರಣ ಶುರು. ನರಕದೊಳಗೆ ನಡೀತಿದೆ ಈ ಮಾತು ಸತ್ಯ. ಅದರ ನರಕಕ್ಕೆ ತಲುಪುವ ಯಾವ ಪರಿಣಾಮ ಇದೆಯಲ್ಲ ಆ ಪರಿಣಾಮದ ಮಧ್ಯದೊಳಗೆ ನಡೆಯುತ್ತೆ. ಗತಿಯ ಅನುಸಾರ ಮತಿ, ಮತಿಯ ಅನುಸಾರ ಗತಿ. ಯಾವಾಗ ಆಯುವಿನ ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರು, ಯಾವಾಗ ಭವಿಷ್ಯದ ಆಯುವಿನ ಬಂಧ ಆಗ್ತಿದೆ ಗೊತ್ತಿಲ್ಲಪ್ಪ. ಅದಕ್ಕೆ ಪರಿಣಾಮ ಸದೈವ ಸದೈವ ಹೇಗಿರಬೇಕು, ವಸ್ತು ಸ್ವರೂಪದ ಅನುರೂಪ ಇರಬೇಕು, ಸಹಜ ಇರಬೇಕು, ತೀವ್ರ ಅಥವಾ ಸಂಕ್ಲೇಶ ಇರಬೇಕು. ಇನ್ನು ಅದರಲ್ಲಿ ಮತ್ತು ವ್ಯತ್ಯಾಸ ಆಗ್ತಿದೆ. ನರಕಾಯುವಿನ ಬಂಧ ಆಯ್ತು ಅಂಥೇಳಿ ಇಟ್ಕೊಳ್ಳೋಣ. 40 ವರ್ಷ ಕಳೆದ ನಂತರ 40 ವರ್ಷದ ಜೀವನದೊಳಗ ಕೇವಲ ಇವು ಪಾಪ ಪರಿಣಾಮ ಮಾಡಿದ್ದ ಅಂತಂದ್ರೆ ನರಕಾಯುವಿನ ಬಂಧ ಆಗೋದ್ರಲ್ಲ. ಪಾಪ ಪರಿಣಾಮ ಏನು? ಪಾಪ ಪರಿಣಾಮ ಏನು? ಪಾಪ ಪರಿಣಾಮ ಪಾಪ ಅಂದರೆ ಹಿಂಸೆ, ಅಸತ್ಯ, ಕಳವು, ಕುಶೀಲ, ಪರಿಗ್ರಹ, ಇವು 5 ಹೇಳಿದ್ರಿ. ಆದರೆ ಮುಖ್ಯ ರೂಪದಿಂದ ಅದಕ್ಕೆ ಅನುರೂಪವಾದಂಥ ಪರಿಣಾಮ ಯಾರೂ ಮಾಡುವುದಿಲ್ಲರಿ. ಅದರ ಅನುರೂಪವಾದಂಥ ಅಗಮ್ಯ ಭಾವ ಇರ್ತಾವ್ರಿ. ಅಗಮ್ಯ ನಮ್ಮ ಗಮನಕ್ಕೆ ಬರುವುದಿಲ್ಲರಿ. ಅವ ಅಗಮ್ಯ ಭಾವ ಇರ್ತಾವ್ರಿ. ಆ ಭಾವಗಳ ಅನುರೂಪವಾಗಿ ಇವನಿಗೆ 40 ವರ್ಷದ ಜೀವನದೊಳಗ ನರಕಾಯುವಿನ ಬಂಧ ಆಯ್ತು ಅಂತ ಹೇಳಿ ಇಟ್ಕೊಳ್ಳೋಣ. ಮುಂದೆ ಅವನೊಳಗಿನ ಪಾಪದೊಳಗ ಸ್ವಲ್ಪ ಮಂದತೆ ಬಂತು. ಆದ್ರೆ ಆ ನರಕಾಯುವಿನ ಬಂಧದೊಳಗೆ ವ್ಯತ್ಯಯ ಆಗುವುದಿಲ್ಲ. ಆ ನರಕದ ಏನು ಆಯು ಮೊದಲಾದವಿದ್ದುಲ್ಲ ಅದ್ರೊಳಗೆ ಬೇಕಾದ್ರೆ ಕಮ್ಮಿ ಬರಬಹುದು. ಮತ್ತು ಇವನ ಪರಿಣಾಮ ಇನ್ನಷ್ಟು ಅದರೊಳಗೆ ತೀವ್ರ ಆಗ್ತಾ ಹೋದು ಅಂತಂದ್ರೆ 20,000 ನರಕದ ಆಯುವಿನ ಬಂಧ ಆಗಿತ್ತು ಸ್ಥಿತಿದ್ದ ಅಂತಂದ್ರೆ ಇವನ ಪರಿಣಾಮ ಉತ್ತರೋತ್ತರ ತೀವ್ರನ ನಡೆದು ಅಂತಂದ್ರೆ ಅದು 20 ಕೋಟಿ ಆಗ್ಬೋದು, ಆಮೇಲೆ ಸಾಗರ ಆಗ್ಬೋದು. ಅದು ಅದರಲ್ಲೇ ಬೆಳೀತಿದೆ. ಅದರ ನರಕ ಇದ್ದದ್ದ ಮತ್ತು ಬೇರೆ ಆಗುವುದಿಲ್ಲ. ನರಕಗತಿಯ ಬಂಧ ಆದ ನಂತರ ಆ ಗತಿಬಂಧದೊಳಗೆ ವ್ಯತ್ಯಾಸ ಆಗುವುದಿಲ್ಲ. ಆದ್ರೆ ಅಲ್ಲಿರುವಂತಹ ಸ್ಥಿತಿ ಅನ್ನೋ ಭಾಗದೊಳಗ ವ್ಯತ್ಯಾಸ ಆಗಬಹುದು ನಿನ್ನ ಪರಿಣಾಮದ ಅನುಸಾರ. ಅದೇ ಪ್ರಕಾರ ದೇವ, ಮನುಷ್ಯ, ತಿರಿಯಂಚ ಎಲ್ಲ ಗತಿಗಳದ್ದು ಮಾತ್ರ. ಒಂದು ಸಲ ಗತಿ ಬಂಧ ಆಯಿತು ಅಂತಂದ್ರೆ ಅದರಲ್ಲಿ ಬದಲಾವಣೆ ಆಗುವುದಿಲ್ಲ. ಅಲ್ಲಿರುವಂಥ ಸ್ಥಿತಿ ಬದಲಾಗ್ಬೋದು, ಅಂದರೆ ಕಮ್ಮಿ ಜಾಸ್ತಿ ಆಗ್ಬೋದು. ಅದಕ್ಕೆ ಗತಿಬಂಧ ಯಾವಾಗ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. 40 ವರ್ಷ ಅಂತ ಹೇಳಿ ಹೇಳ್ತಲ್ಲ, 40 ಅಂದರೆ 40 ಅಂತ ಹೇಳಿ ತಿಳಿಯೋದಿಲ್ಲ. ಅದು ಗಣಿತ ಹಾಗೇನೆ. 60 ಇತ್ತಂದ್ರೆ 40. ನಮ್ದು ಎಷ್ಟಿದೆ ಅನ್ನೋದು ಯಾರಿಗೆ ಯಾವಾಗ ಆಗ್ತಿದೆ ಅನ್ನೋದು ಮೊದಲನೇ ಬಾರಿ ಆಗ್ತಿದೆಯೋ, 2ನೇ ಚಾನ್ಸಕ್ಕೆ ಆಗ್ತಿದೆಯೋ, 3ನೇ ಚಾನ್ಸಕ್ಕೆ ಆಗ್ತಿದೆಯೋ ಯಾರಿಗೆ ಗೊತ್ತು. ಮತ್ತು ಮಾತು ಹೀಗಿದೆ, ಪರಿಣಾಮ ಯಾವತ್ತೂ ನಿರ್ಮಲ, ಸಹಜ, ಉದ್ವೇಗ ರಹಿತ ಇಟ್ಕೊಂಡಿದ್ರೆ ಕೆಲಸ ಮಾಡ್ರಿ. ಆದರೆ ಉದ್ವೇಗ ಬೇಡ. ಉದ್ವೇಗ ಎಷ್ಟಿದೆ ರೀ ನಮ್ಮಲ್ಲಿ. ಆ ಉದ್ವೇಗದಿಂದ ಅಪರಿಮಿತ ದ್ರವ್ಯ ಹಿಂಸೆ ಆಗ್ತಿದೆ, ಅದರ ಅನಂತಗುಣಿತ ಭಾವ ಹಿಂಸೆ ಆಗ್ತಿದೆ. ಲೆಕ್ಕ ಹಾಕಿದ್ರೆ ಹಾಕ್ರಿ, ಇಲ್ದಿದ್ರೆ ಬಿಟ್ಬಿಟ್ರಿ. ಇದಂತೂ ಕಥನ ನನ್ನ ಸಲುವಾಗಿ. ಉದ್ವೇಗದಿಂದ ಏನಾಗ್ತಿದೆ ಭವಿತ? ಅಗಣಿತ ದ್ರವ್ಯ ಹಿಂಸೆ ಆಗ್ತಿದೆ. ಪ್ರತ್ಯಕ್ಷ ಧಡಬಡ ಪಂಚಸ್ಥಾವರ ಮತ್ತು ಪಂಚಸ್ಥಾವರ ಅಷ್ಟೇ ಅಲ್ಲಪ್ಪ, ಷಟ್ಕಾಯ ಜೀವಗಳೆಲ್ಲ. ಇಲ್ಲಿ ಬರೇ ಸ್ಥಾವರ ವಾಯುಕಾಯಕ ಇದೆಯೋ ಅಥವಾ ಸಮೂರ್ಛನ ಅದಾವ್ರೆ? ತ್ರಸ ಸಮೂರ್ಛನ ಅದಾವ, ಬರೀ ಏಕೇಂದ್ರಿಯ ಇಲ್ಲ. ಹಾಗಾದ್ರೆ ಅಗಣಿತ ಲಕ್ಷ್ಯದೊಳಗಿಟ್ಕೊಳ್ಳೋದು ತಮ್ಮ ಸಲುವಾಗಿ ತಾವು ಲಕ್ಷ್ಯದೊಳಗಿಟ್ಟು ಅಗಣಿತ ಜೀವಗಳದ್ದು ದ್ರವ್ಯ ಹಿಂಸೆ ಆಗ್ತಿದೆ, ಅದರ ಅನಂತಗುಣಿತ ಭಾವ ಹಿಂಸೆ ಆಗ್ತಿದೆ. ಅದನ್ನೆಲ್ಲ ನಾವೇ ಭೋಗಿಸ್ಬೇಕ್ರೆ? ಯಾರ ಕುರಿತಾಗಿ ಅಥವಾ ಯಾವುದರ ಕುರಿತಾಗಿ ಮಾಡ್ತಾ ಇದ್ದೇವಲ್ಲ ಅದು ಯಾವುದು ಬರಂಗಿಲ್ಲ. ಅಲ್ಲಿ ಸಹಾಯಕ ಇಲ್ಲ, ಸಹಕಾರಿ ಇಲ್ಲ. ಒಂದು ವೇಳೆ ಇದ್ದರೆ ಅದು ಮತ್ತೆ ಬಾಧಾಕಾರಕನ बाधे रूपದಿಂದಲೇ बरोबर मत वर्तमानाचे माझे परिणाम स्थितीमध्ये आता फरक करतायत तुम्ही पाठीमागचे ಪಾಟಿ ಹಿಂದಿನ ಸ್ಥಿತಿಯೊಳಗೆ ವ್ಯತ್ಯಾಸ ಬಹಳಷ್ಟು ಆಗ್ತಿದೆ. ಸಂಕ್ರಮಣ ವ್ಯತ್ಯಾಸ, ಉದೀರಣ, ಉದಯ. ನಿಜವಾಗಿ ಮೊನ್ನೆ ಒಂದು ಮಾತು ಬಂದದ್ದಿತ್ತು, ಜೀವ
ಯಾವುದೇ ಕರ್ಮದ ಉದಯವನ್ನು ಭೋಗಿಸುವುದಿಲ್ಲ, ಉದೀರಣ ಭೋಗಿಸ್ತಾನಂತ ಹೇಳ್ಯಾರ. ಉದೀರಣ ಉದಯ ನಿರಂತರ ನಡೆದದ್ದಿರ್ತಿದೆ, ಇವನಿಗೆ ಗೊತ್ತೇ ಇರೋದಿಲ್ಲ. ಆ ಉದಯದ ಅನುಸಾರ ಇವನ ಪರಿಣಾಮ ನಿರಂತರ ಆಗ್ತಾ ಇರ್ತಾವೆ. ಆದ್ರೆ ಆ ಯಾವುದೋ ಒಂದು ಶುಭ ಅಥವಾ ಅಶುಭ ಕರ್ಮದ ಉದೀರ್ಣ ಯಾವಾಗ ಆಗ್ತಿದೆಯಲ್ಲ ಆವಾಗ ಇವನಿಗೆ ಹರ್ಷ ಅಥವಾ ವಿಷಾದ. ಅಶುಭ ಕರ್ಮದ ಉದೀರಣ ಆವಾಗ ಇವನಿಗೆ ವಿಷಾದ ಶೋಕ ಆಗ್ತದೆ. ನಿರಂತರ ಆಕುಲತೆ ಏನಿದೆ ಅದು ನಮಗೆ ಲಕ್ಷ್ಯಕ್ಕೆ ಬರ್ತಾ ಇದೆ, ಅದು ಉದಯ ಇದೆ. ಉದೀರ್ಣ ಯಾವಾಗ ಆಗ್ತಿದೆಯಲ್ಲ ಆವಾಗ ಈ ಜೀವಕ್ಕೆ ಹರ್ಷ ಆಗ್ತಿದೆ, ಆನಂದ ಆಗ್ತಿದೆ, ಸುಖ ಅನ್ನಿಸ್ತಿದೆ, ದುಃಖ ಅನ್ನಿಸ್ತಿದೆ, ಬಾಧೆ ಅನ್ನಿಸ್ತಿದೆ. ಇವೆಲ್ಲ ಭಾವದ ಅವಲೋಕನ ಸೂಕ್ಷ್ಮದಿಂದ ನಾವು ಮಾಡಲಿಕ್ಕೆ ಹಿಂಗಾಗಿ, ಯಾಕಂದರೆ ಉದಯ ಆಗಿದ್ದು ಗೊತ್ತಾಗೋದಿಲ್ಲ, ಉದೀರ್ಣ ಆಗುವಾಗ ಮಾತ್ರ ನಮ್ಮ ಭಾವ ಏನಿದೆ ಅಂತ ಗೊತ್ತಾಗ್ತದೆ. ಅಂತ ಅದು ಕರ್ಮ ಸಿದ್ಧಾಂತದ ಆತ್ಮಕಲ್ಯಾಣದ ಅಭಿಲಾಷೆ ಇರುವಂಥ ಜೀವಕ್ಕೆ ಅತ್ಯಂತ ಅನುಕೂಲತೆ ಇದೆ. ಕರ್ಮದಲ್ಲಿ ನೈಸರ್ಗಿಕವಾಗಿನ ಅನುಕೂಲತೆ ಉದೀರ್ಣ. ಮತ್ತು ಉದೀರ್ಣ ಯಾವಾಗ ಆಗ್ತಿದೆಯಲ್ಲ ಆವಾಗನ ಈ ಜೀವ ಸ್ವಭಾವದ ಕಡೆಗೆ ಪುರುಷಾರ್ಥ ಮಾಡುವ ಅಥವಾ ಭವಾತೀತ ಆಗುವ ಅಥವಾ ಭವಚಕ್ರದಿಂದ ಭಿನ್ನ ಆಗುವ ಪುರುಷಾರ್ಥದ ಸಲುವಾಗಿ ಅವಕಾಶ ಇದೆ. ನನಗಿನ್ನು ಇಂಥ ಭಾವ ಆಗುವುದಿದೆ, ಇದು ತಿಳಿದು ಬರ್ತಿದೆ ಏನಿಲ್ಲ, ಆಗ್ತಾ ಇರೋ ವೇಳೆದೊಳಗೆ ತಿಳಿದು ಬರ್ತಿದೆ ಏನಿಲ್ಲ, ಉದೀರ್ಣ ಇರೋ ವೇಳೆದೊಳಗೆ ಆವಾಗ ಸುಧಾರಣೆಗೆ ಅವಕಾಶ. ಉದಯದೊಳಗಿಲ್ಲ, ಬಿದ್ದುಕೊಂಡಿದ್ದನ್ರಿ ಇವ ಪ್ರವಾಹದೊಳಗೆ ಸುಮ್ಮನೆ ತೇಲಿ ಹೋಗ್ತಾ ಇದ್ದನ್ರಿ. ಆ ಪ್ರವಾಹದೊಳಗೆ ಯಾವಾಗ ರಭಸ ಬರ್ತಿದೆಯಲ್ಲ ಆವಾಗ ಇವನು ಜಾಗೃತ ಆಗ್ತಾನ ಅಥವಾ ಇಲ್ಲ. ಅತಿ ತೀವ್ರ ಇತ್ತಂದ್ರೆ ಭಾವ ಅವಾಗ ಕಷ್ಟ ಐತಿ, ಧರ್ಮದ ಭಾವ ಅತಿ ತೀವ್ರ ಇತ್ತು ಅಂತಂದ್ರೆ ಕಷ್ಟ ಐತಿ ಅನ್ನೋದಕ್ಕಿಂತ ಅತಿ ತೀವ್ರ ಉದಯ ಉದೀರ್ಣದೊಳಗೆ ಆಗೋದನ್ನ ಇರ್ತದೆ. ತೀವ್ರ ಮಂದದ್ದು ಬೇರೆ ಇದೆ ರೀ ಅಣ್ಣ, ಉದಯ ಉದೀರ್ಣದ ಸ್ವರೂಪ ಬೇರೆ ಇದೆ. ಭಾವದಲ್ಲಿ ಇಲ್ಲರಿ, ತೀವ್ರ ಮಂದದ್ದು ಉದಯದ್ದನು ಭಾವ ಸಾಪೇಕ್ಷನೂ ಇದೆ, ಉದಯ ಸಾಪೇಕ್ಷನೂ ಇದೆ ರೀ. ಉದಯ ಉದೀರ್ಣ ಅದವ್ರಲ್ಲ, ಇದು ಮಾತು ಬೇರೆ ಇದೆ. ಸಂಖ್ಯಾಪೇಕ್ಷ ಐತ್ರಿ ಅಲ್ಲಿ ಉದೀರ್ಣ, ಮತ್ತು ತೀವ್ರ ಏನಿದೆ ಅದರೊಳಗೆ ಅನುಭಾಗ ಅಪೇಕ್ಷೆ. ಉದಯ ಉದೀರ್ಣ ಬೇರೆ, ತೀವ್ರ ಮಂದ ಬೇರೆ. ಸುಧತೆ ಉದೀರ್ಣ ನಿಮ್ಮ कर्मफलದ अनुभाग नाही, अनुभाग तर आहेच, परंतु संख्या जास्त आहे. कर्मनिषेधों का कर्म प्रकृतिಗಳದ್ದ ಸಂಖ್ಯಾ ಅಧಿಕ ಇದೆ ಉದೀರ್ಣದೊಳಗ. ಸಜಾತಿಯ ಕರ್ಮ ನಿಷೇಧಗಳದ ಅಥವಾ ಕರ್ಮ ಪ್ರಕೃತಿಗಳದ ಸಂಖ್ಯಾ ಅಧಿಕ ಇದೆ. ಅವು ಪ್ರತಿಯೊಂದು ತಮ್ಮ ಫಲ ಕೊಡಲಿಕ್ಕೆ ನೋಡ್ತಾವ್ರೆ ಪ್ರತಿಯೊಂದು. ಮತ್ತು ತೀವ್ರದೊಳಗೆ ಆ ಯಾವ ಕರ್ಮ ಪ್ರಕೃತಿ ಇದೆಯಲ್ಲ ಅದರೊಳಗಿನ ಅನುಭಾಗದ ಮುಖ್ಯತೆ ಇದೆ. ಅವಾಗ ಆ ಮೋಹದ ಸೈನ್ಯನೂ ಐತಿ, ಮತ್ತು ಭಾವದ ಅಂದರೆ ರಾಗಭಾವ ಮೋಹ ಸೈನ್ಯನೂ ಐತಿ ಅಲ್ಲಿ, ಮತ್ತು ತನ್ನ ವೀತರಾಗ ಭಾವದಂಥ ಧರ್ಮ ಭಾವದ್ದು ಸೈನ್ಯ ಐತಿ. ಅವು ಅದು ಸೈನ್ಯ ನಾವು ಕಟ್ಟಬೇಕಾಗ್ತಿದ್ರೆ ವೀತರಾಗ ಭಾವದ ಸೈನ್ಯ ಕಟ್ಟಬೇಕಾಗ್ತಿದೆ. ಅದ ಸೈನ್ಯ ಅಂತೂ ಐತನ, ಅದ ಅನಾದಿ ಕಾಲದಿಂದ ಸಬಲ ಸೈನ್ಯ ಐತ್ರಿ. ಅದರಲ್ಲಿ ಎಲ್ಲ ಬಂತಂತ. ಹಾಂ, ಎಲ್ಲ ಅಂದ್ರೆ ಅವಕಾಶ ನೋಡ್ರಿ. ಎಂಥ ಪ್ರಸಂಗದೊಳಗೂ ಕೂಡ ಈ ಸಂಜ್ಞೆ ಪಂಚೇಂದ್ರಿಯಕ್ಕೆ ಅವಕಾಶ ಐತಿ. ಮಾರ್ಗ 2 ಅದಾವನ ರೇ ಅಂಥೇಳಿ ನಾ ಯೋಗಿಂದು ದೇವ್ರೆ ರುಚಿಸಿದ ಕಡೆ ಹೋಗಿ ಅನಿಚಿ. ಇದು ಉದೀರ್ಣ ಇನ್ನೊಂದ್ಸಲ ಉದೀರ್ಣ ಅರ್ಥಾತ್ ಸಜಾತೀಯ ಕರ್ಮ ಪ್ರಕೃತಿಗಳ ಅಧಿಕ ಸಂಖ್ಯೆಯೊಳಗೆ ಒಮ್ಮೆ ಉದಯಕ್ಕೆ ಬರುತ್ತೆ ನೋಡ್ರಿ. ಇಲ್ಲಿ ಒಂದು ಬಾಗಿಲು ತೆಗೆದದ್ದೈತಿ, ಒಬ್ಬರ ಹಾಯ್ದು ಹೋಗಬಹುದು. ಆಮೇಲೆ 4 ಹುಡುಗರ ಕೈ ಹಿಡ್ಕೊಂಡು ಒಮ್ಮೆ ಹೋಗ್ತಾವ, ಹೀಗೆ ಮಾಡಿ ಅದರೊಳಗಿಂದನೇ ಹಾಯ್ದು ಹೋಗ್ತಾವ. ಅಷ್ಟ ಉದೀರ್ಣ ಅಂತಂದ್ರೆ ಒಟ್ಟಿಗೆ ಹೋಗೋದು, ಸಜಾತಿ ಕಿಕ್ಕಿರಿದ ಹೋಗೋದು. ನಮ್ಮಲ್ಲಿ ಉತ್ಪನ್ನ ಆಗುವ ಅಸಂಖ್ಯಾತ. ಹಾಂ, ಕರ್ಮ ಪ್ರಕೃತಿ ಎಷ್ಟು ಅದಾವು ಅಂತಂದ್ರೆ
ಬಂಧಾಗೋ ಎಷ್ಟದೋ ಉದಯ ಎಷ್ಟದೋ ಮೊನ್ನೆ ಹೇಳಿದ್ದಿತ್ತು ನೀನು ಕೆಳಗಡೆ. ಬಂಧ ಎಷ್ಟಾಗ್ತಿದೆ ಅಂತಂದ್ರೆ ಅಭವ್ಯ ಸಂಖ್ಯೆಯ ಅನಂತಗುಣಿತ ಮತ್ತು ಸಿದ್ಧರ ಅನಂತವಾದ ಭಾಗ ಕರ್ಮ ಪರಮಾಣುಗಳದ್ದು ಬಂಧಾಗ್ತಿದೆ. ಇವೆಲ್ಲ ಲೆಕ್ಕನ ಅದಾವ, ಅವು ನಮ್ಮ ತಲೆಗೆ ಹೋಗುವುದಿಲ್ಲ. ಅದರ ಸಲುವಾಗಿ ಅದು ನಿರಂತರ ನಡೆದದ್ದೈತಿ, ಇಷ್ಟು ತಿಳ್ಕೊಳ್ಳೋದು ಯೋಗ್ಯ. ಉದೀರ್ಣ ಅಂತ ಕೇಳಿದ್ರು ಅವರು. ಅಂದ್ರೆ ಉದಯ ಅಂದ್ರೆ ಬಾವಿಗೆ ಹೋಗಿ ನಿಲ್ಲೋದು, ದಾಟಿ ಹೋಗೋದಂದ್ರೆ ಉದೀರ್ಣ. ದಾಟಿ ಅಂದ್ರೆ ಒಬ್ಬರ ಜೊತೆಗೇನ ಸೇರಿ ಹೋಗೋದು. ಒಬ್ಬರ ಹಾಯೋದೈತಲ್ಲ ಅಲ್ಲಿ ಇಬ್ಬರು ಹಾಯೋದು. ಹಾಯ್ತೇವೆ ನಿಲ್ರಿ ಒಮ್ಮೊಮ್ಮೆ. ಒಬ್ಬರ ಹಾಯುವಷ್ಟು ಮಾರ್ಗ ಇದ್ರನು ಅಥವಾ ಬಾಗಿಲು ಪೂರಾ ತೆಗೆದಿದ್ರನು ಒಮ್ಮೊಮ್ಮೆ ರಶ್ ಆಗ್ತಿದೆ ಏನಿಲ್ಲ. ಸಿನಿಮಾಗೃಹದಿಂದ ಹೊರಗೆ ಬರುವ ವೇಳೆದೊಳಗ ಆಗ್ತಿದೆ ಏನಿಲ್ರಿ, ಹೋಗುವ ವೇಳೆದೊಳಗೆ ಆಗುದಿಲ್ಲ. ಹೋಗುವ ವೇಳೆದೊಳಗೆ ಉದೀರ್ಣ ಇಲ್ಲ, ಒಮ್ಮೆನೆಲ್ಲರನ್ನೂ ಬಿಡುವುದಿಲ್ರಿ. ಇದೇನಿಲ್ಲ, ಅಲ್ಲಿಂದ ಹೊರಗೆ ಬರುವ ವೇಳೆದೊಳಗೆ ಆಗ್ತಿದೆ ಏನಿಲ್ರಿ. ಯಾಕಾಗ್ತಿದೆ? ಆಗಲಿ ಅಂತ ಹೇಳಿ ಭಾವ ಇರ್ತಿದೆಯಲ್ಲ, ಸ್ವಾಭಾವಿಕ ಆಗ್ತಿದೆ. ಅವ್ನು ಹೋಗ್ಲಿ ತಡೆ ಅಂಥೇಳಿ ಅವನು ನಿಲ್ಲತಾನಲ್ಲ, ಅವ್ನು ಭಯಪಟ್ಟಿದ, ಭಯದಿಂದ ನಿಂತಿದಂದ್ರೆ ನನಗೇನ್ರಿ ಆದೋತಂಥೇಳಿ ಅದ್ರ ಹೋಗೋದು ಐತ್ರಿ. ಅವನಿಗೂ ಅದರೊಳಗೆ ಸಿಕ್ಕಿಕೊಂಡನ ಹೋಗೋದೈತ್ರಿ. ವಿಚಾರ ಮಾಡ್ರಿ, ಎಲ್ಲಾನು ಯಾವ್ದು ಆಗ್ತಿದೆ ಎಲ್ಲವೂ ಏನಿದೆ ಅಂತಂದ್ರೆ ಜೀವದ ವಿಕೃತ ಪರಿಣಾಮ. ಉದಯ, ಉದೀರ್ಣ, ಬಂಧ, ಸತ್ತ 10 ಪ್ರಕಾರದ್ದು ಅದಾವು. ಸಂಕ್ರಮಣ, ನಿಧತ್ತಿ, ನಿಕಾಚಿತ, ಉತ್ಕರ್ಷಣ, ಅಪಕರ್ಷಣ, 10 ಭೇದ. ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕಾಗ್ತಿದೆ. ನಿನ್ನೆ ಅದಾದವ್ರಿಗೇನೋ ಹೇಳಿಲ್ಲ, ತಿಳಿಲಿಲ್ಲ ಅಂಥೇಳಿ ಬಿಡೋದೆ. 10 ವರ್ಷ ಓದ್ರಿ ಅಂಥೇಳಿ. 10 ವರ್ಷ ಸಂಸಾರದೊಳಗೆ ಕೂಡ ಹಾಗೈತಿ. 10 ವರ್ಷ ತೆಗಿಲಿಕ್ಕೆ ಬೇಕು ನೋಡ್ರಿ. ಹೋದ ಕೂಡಲೇ ನಂದೇ ನಡೀಲಿ ಅಂತಂದ್ರೆ ಆಗೋದಿಲ್ಲ. ನಾನೇನು ಅಜ್ಞಾನಿ ಇದ್ದೇನೆ ಅಂದ್ರೆ ಆಗೋದಿಲ್ಲ. 10 ವರ್ಷ ತೆಗಿಬೇಕು. ಆಮೇಲೆ ತಮಗೆ ಅಲ್ಲಿ ಹೇಗಿರಬೇಕು, ತಂದ ಆಗ್ತಿದೆ ಅದಂತೂ ಸತ್ಯ ಇದೆ ರೀ, ತಂದ ರಾಜ್ಯ ಆಗ್ತಿದೆ. ಅದೇ ಪ್ರಕಾರ ಇಲ್ಲಿ ಆತ್ಮನ ಅಧಿಕಾರ ಆತ್ಮನ ಮೇಲೆ ನಡಿಬೇಕಾಯ್ತು ಅಂತಂದ್ರೆ ಆತ್ಮನ ಸ್ವರೂಪ, ಪರದ್ರವ್ಯಗಳ ಸ್ವರೂಪ, ಪರಭಾವಗಳ ಸ್ವರೂಪ, ಸಂಯೋಗದ ಸ್ವರೂಪ, ಕರ್ಮದ ಸ್ವರೂಪ 10 ವರ್ಷ ಅಭ್ಯಾಸ ಮಾಡ್ಲಿಕ್ಕೆ ಬೇಕು. ಕಡಿಮೆ ಅಪ್ಪಾಜಿ ಹೇಳಿದ್ರೆ 50 ವರ್ಷದ ಸ್ವಾಧ್ಯಾಯ ಬೇಕಂತ ಹೇಳಿ. ನಾವು 1 ವರ್ಷ ಓದಿದೆವು ಅಥವಾ ಒಂದು ಗ್ರಂಥ ಓದಿದೆವು, ನಂಗೇನು ತಿಳಿಲಿಲ್ಲ, ಒಂದು ನೋಪಿ ಮಾಡಿದೆವು, ನನಗೇನು ಆಗಲಿಲ್ಲ, ಹಾಗೆ ಆಗುವುದಿಲ್ಲ. ಸಾಧ್ಯ ಅನಾದಿ ಕಾಲದ ಸಂಸ್ಕಾರ ಇದೆ, ಅದು ಇದ್ದಕ್ಕಿದ್ದ ಹಾಗೆ ತೊಳೆದು ಹೋಗ್ತಿದೇನಾ? ಸಮಯ ಆಯಿತು. ಕರ್ಣದ ಅಭ್ಯಾಸ ಅಂದರೆ ಕರ್ಣನೇ ಗೊತ್ತು. ಹಾಂ.